ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಡಾಕ್ಟರ್, ಆ ರೀತಿಯಾಗಲು ಹೇಗೆ ಸಾಧ್ಯ? ನಾನು 10 ತಿಂಗಳಿಂದ ಗರ್ಭಿಣಿಯಾಗಿದ್ದೇನೆ. ಆದರೆ ನನಗೆ ಇನ್ನೂ ಹೆರಿಗೆ ನೋವೇ ಶುರುವಾಗಿಲ್ಲ. ನನ್ನ ಮಗು ಇನ್ನೂ ಜನಿಸೇ ಇಲ್ಲ. ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರಬೇಕು. ಆ ರೀತಿಯಾಗಲು ಸಾಧ್ಯವಿಲ್ಲ. ನೀನು ತಿಂಗಳುಗಳನ್ನು ಲೆಕ್ಕ ಹಾಕಲು ಎಲ್ಲೋ ತಪ್ಪು ಮಾಡಿರಬೇಕು. ಡಾಕ್ಟರ್, ನೀವಿದೇನು ಹೇಳ್ತಾ ಇದ್ದೀರಾ? ಗರ್ಭಿಣಿಯಾದ ಹೆಣ್ಣು ತಿಂಗಳುಗಳನ್ನು ಲೆಕ್ಕ ಹಾಕುವುದನ್ನು ಹೇಗೆ ತಾನೇ ಮರೆಯಲು ಸಾಧ್ಯ? ನೀವು ತಕ್ಷಣ ನನಗೆ ಸ್ಕ್ಯಾನಿಂಗ್ ಮಾಡಿ ಎಂದು ನಾನು ಡಾಕ್ಟರ್ಗೆ ಬಲವಂತ ಮಾಡಿದಾಗ ಡಾಕ್ಟರ್ ನನಗೆ ಈಗ ಸ್ಕ್ಯಾನಿಂಗ್ ಮಾಡಲು ಮುಂದಾದರು. ಸ್ಕ್ರೀನನ್ನು ನೋಡಿದ ತಕ್ಷಣ ಡಾಕ್ಟರ್ ಜೋರಾಗಿ ನರ್ಸನ್ನು ಕೂಗಿ ಬೇಗ ಬೇಗ ಓಟಿ ರೆಡಿ ಮಾಡಿ ಅಂತ ಹೇಳಿದ್ರು. ನಾನು ಗಾಬರಿಯಾಗಿ ಏನಾಯ್ತು ಡಾಕ್ಟರ್ ಅಂತ ಕೇಳ್ತಾ ಇದ್ದೆ. ನನ್ನ ಹೆಸರು ಅಂಜಲಿ. ನನ್ನ ತಂದೆ ತಾಯಿ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು. ಆದರೆ ಒಂದು ರೋಡ್ ಆಕ್ಸಿಡೆಂಟ್ನಲ್ಲಿ ನನ್ನ ತಂದೆ ತಾಯಿ ಈ ಲೋಕವನ್ನು ಬಿಟ್ಟು ಹೊರಟು ಹೋದ್ರು. ನನ್ನನ್ನು ಮತ್ತು ಅಣ್ಣನನ್ನು ಬಿಟ್ಟು. ಅಪ್ಪ ಅಮ್ಮ ಹೋದಾಗಿನಿಂದ ನನಗೆ ಎಲ್ಲವೂ ಅಣ್ಣನೇ ಆಗಿದ್ದ. ಅಣ್ಣ ಹೇಳಿದಂತೆ ನಾನು ಎಲ್ಲವನ್ನೂ ಮಾಡ್ತಾ ಇದ್ದೆ. ಅಣ್ಣನ ಮದುವೆಯಾಗುವವರೆಗೂ ಎಲ್ಲವೂ ತುಂಬ ಚೆನ್ನಾಗಿತ್ತು. ಆದರೆ ಅತ್ತಿಗೆ ಮನೆಗೆ ಬಂದ ತಕ್ಷಣ ಅವರಿಗೆ ನಾನು ಇಷ್ಟವಾಗಲಿಲ್ಲ. ಆಕೆಗೆ ನಾನು ಅಡ್ಡವಾಗಿದ್ದೇನೆ ಅನ್ನಿಸ್ತಾ ಇತ್ತು. ಮದುವೆಗೆ ಮೊದಲು ಅಣ್ಣ ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಆದರೆ ಈಗ ನನ್ನ ಅಣ್ಣನಿಗೂ ಕೂಡ ನನ್ನಂದ್ರೆ ಒಂದು ಚೂರು ಇಷ್ಟವಿರಲಿಲ್ಲ. ಅಣ್ಣ ಕೆಲಸದಿಂದ ಮನೆಗೆ ವಾಪಸ್ ಬಂದ ತಕ್ಷಣ ಅತ್ತಿಗೆ ನನ್ನ ಮೇಲೆ ಅಣ್ಣನಿಗೆ ಚಾಡಿ ಹೇಳ್ತಾ ಇದ್ರು. ಮೊದಲು ಅಣ್ಣ ಅತ್ತಿಗೆಯ ಮಾತನ್ನು ಕೇಳಿಸ್ಕೊಳ್ತಾ ಇರಲಿಲ್ಲ. ಅವರು ಅತ್ತಿಗೆಯನ್ನು ಸುಮ್ಮನಾಗಿಸ್ತಾ ಇದ್ರು. ಅಣ್ಣ ಹೇಳ್ತಾ ಇದ್ರು, ನನ್ನ ತಂಗಿ ಅಂದವಳಲ್ಲ ಅಂತ. ಆದರೆ ಸಮಯ ಕಳೆಯುತ್ತಿದ್ದ ಹಾಗೆ ಅಣ್ಣ ಕೂಡ ಅತ್ತಿಗೆಯ ಮಾತುಗಳನ್ನು ನಂಬಲು ಶುರು ಮಾಡಿದ. ಅವನು ಕೂಡ ನನ್ನನ್ನು ಅಪಹಾರ್ಥ ಮಾಡಿಕೊಳ್ತಾ ಇದ್ರು. ಈಗ ಪ್ರತಿದಿನ ಅಣ್ಣ ನನ್ನನ್ನು ಬೈತಾನೆ ಇರ್ತಾ ಇದ್ರು. ನಾನು 18 ವರ್ಷದವಳಾದ ತಕ್ಷಣ ಅತ್ತಿಗೆ ಹಠ ಮಾಡ್ತಾ ಇದ್ಲು, ನನಗೆ ಆದಷ್ಟು ಬೇಗ ಮದುವೆ ಮಾಡಿ ಇಲ್ಲಿಂದ ಕಳಿಸ್ಬಿಡ್ಬೇಕು ಅಂತ. ಆದರೆ ಇಷ್ಟು ಬೇಗ ನನಗೆ ಮದುವೆ ಮಾಡಿಕೊಳ್ಳಲು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ನಾನು ಚೆನ್ನಾಗಿ ಓದ್ಕೋಬೇಕು ಅಂತ ನಾನು ಅಂದುಕೊಳ್ತಾ ಇದ್ದೆ. ಆದರೆ ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುವವರು ಅಲ್ಲಿ ಯಾರೂ ಇರಲಿಲ್ಲ. ಈಗ ಅಣ್ಣ ನನಗೆ ಒಳ್ಳೆಯ ಸಂಬಂಧಗಳನ್ನು ಹುಡುಕಾಡ್ತಾ ಇದ್ದ. ಅದೇ ಸಮಯದಲ್ಲಿ ಅಣ್ಣನಿಗೆ ಅಮೆರಿಕದಲ್ಲಿ ಕೆಲಸ ಸಿಕ್ತು. ಈ ವಿಷಯ ತಿಳಿದು ಅತ್ತಿಗೆ ತುಂಬಾ ಸಂತೋಷಪಟ್ಟರು. ಅತ್ತಿಗೆ ತಕ್ಷಣ ಹೇಳಿದ್ರು, ಯಾವುದೇ ಕಾರಣಕ್ಕೂ ಈ ಆಫರ್ ಅನ್ನು ಕಳೆದುಕೊಳ್ಬೇಡಿ. ನಾವು ಅಮೆರಿಕಾಗೆ ಹೊರಟು ಹೋಗೋಣ. ಅಲ್ಲಿ ನಮ್ಮ ಜೀವನ ತುಂಬಾ ಸುಂದರವಾಗಿರುತ್ತೆ, ಅಲ್ಲಿ ತುಂಬಾ ದುಡ್ಡು ಬರುತ್ತೆ ಅಂತ. ಆದರೆ ಅವರ ಜೀವನದಲ್ಲಿ ಈಗ ಇದ್ದಂತಹ ಒಂದೇ ಒಂದು ಅಡ್ಡಿ ಅಂದ್ರೆ ಅದು ನಾನೇನೆ. ನಾನು ಮನೆಯಲ್ಲಿ ಇರಬೇಕಾದ್ರೆ ಅಣ್ಣ ನನ್ನನ್ನು ಬಿಟ್ಟು ಅಮೆರಿಕಾಗೆ ಹೋಗಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಮೊದಲು ಅಣ್ಣ ನನಗೆ ಸಂಬಂಧಗಳನ್ನು ನೋಡಬೇಕಾದ್ರೆ ಎಲ್ಲವನ್ನು ವಿಚಾರಿಸಿ ನಿಧಾನವಾಗಿ ಯೋಚಿಸಿ ಹುಡುಕ್ತಾ ಇದ್ರು. ಆದರೆ ಈಗ ಯಾವುದೇ ಸಂಬಂಧ ಬಂದರೂ ಸರಿ ತಕ್ಷಣ ನನ್ನ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ ಅಂದುಕೊಳ್ತಾ ಇದ್ರು. ಅಣ್ಣನಿಗೆ ಅಮೆರಿಕಾಗೆ ಹೋಗಲು ತುಂಬಾ ಕಡಿಮೆ ಸಮಯ ಇತ್ತು. ಆದ್ದರಿಂದ ಅಣ್ಣ ಖುದ್ದು ನನಗೆ ಸಂಬಂಧಗಳನ್ನು ನೋಡಲು ಸಮಯವಿಲ್ಲ ಅಂತ ಹೇಳಿ ಮದುವೆಗಳನ್ನು ಮಾಡಿಸುವ ಒಬ್ಬ ಮಹಿಳೆಗೆ ನನ್ನ ಮದುವೆಯ ಸಂಬಂಧವನ್ನು ಫಿಕ್ಸ್ ಮಾಡಲು ದುಡ್ಡನ್ನು ಕೊಟ್ಟಿದ್ರು. ಒಂದೇ ವಾರದಲ್ಲಿ ಆ ಮಹಿಳೆ ನನಗಾಗಿ ಒಂದು ಸಂಬಂಧವನ್ನು ತೆಗೆದುಕೊಂಡು ಬಂದಿದ್ರು. ಒಂದು ವಾರದಲ್ಲೇ ನನ್ನ ಮದುವೆಯನ್ನು ಕೂಡ ತುಂಬಾ ಸಿಂಪಲ್ ಆಗಿ ಮಾಡಿ ಮುಗಿಸಲಾಯಿತು. ನಂತರ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಅಮೆರಿಕಾಗೆ ಹೊರಟೋದ್ರು. ಮೊದಲು ಅಣ್ಣನ ಈ ವ್ಯವಹಾರ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ನಂತರ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಿರುವ ಇವರ ಬಗ್ಗೆ ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು, ಯಾಕೆ ನಾನು ದುಃಖ ಪಡಬೇಕು ಅಂತ ನಾನೇ ಅಂದುಕೊಳ್ತಾ ಇದ್ದೆ. ಇದೆಲ್ಲವನ್ನು ಬಿಟ್ಟು ನನ್ನ ಗಂಡನ ಬಗ್ಗೆ, ಅವರ ಮನೆಯವರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂದುಕೊಂಡೆ. ಅಣ್ಣ ಅಮೆರಿಕಾಗೆ ಹೋದ ಮೇಲೆ ಒಂದೇ ಒಂದು ಸಾರಿ ಕೂಡ ತಿರುಗಿ ನನ್ನನ್ನು ನೋಡಲೇ ಇಲ್ಲ. ನನ್ನ ಬಳಿ ಮಾತನಾಡಲು ಕೂಡ ಪ್ರಯತ್ನ ಪಡಲಿಲ್ಲ. ನಾನು ಈಗ ನನ್ನ ಅತ್ತೆ ಮನೆಗೆ ಬಂದು ಬಿಟ್ಟಿದ್ದೆ. ಮೊದಲು ಅಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ನಾನು ನನ್ನ ಗಂಡನ ಮನೆಯವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೆ. ಆದರೆ ಆ ಮನೆಯ ಜನ ನನಗೆ ಅರ್ಥನೇ ಆಗಲಿಲ್ಲ. ಆ ಮನೆಯಲ್ಲಿ ಯಾವುದೇ ಒಂದು ವಸ್ತುಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಎಲ್ಲವೂ ಕೆಟ್ಟು ನಿಂತಿದ್ವು. ಆದರೆ ಅವರ ಜೀವನ ಶೈಲಿ ಮಾತ್ರ ತುಂಬಾ ಅದ್ಧೂರಿಯಾಗಿತ್ತು. ಅವರು ತಿನ್ನುವ ಊಟ ಕೂಡ ಶ್ರೀಮಂತರು ತಿನ್ನುವ ಊಟದ ಹಾಗೆಯೇ ಇರ್ತಾ ಇತ್ತು. ಬ್ರಾಂಡೆಡ್ ಬಟ್ಟೆಗಳನ್ನೇ ಧರಿಸ್ತಾ ಇದ್ರು. ಆದರೆ ಮನೆಯ ಯಾವುದೇ ವಸ್ತುವಿನ ಮೇಲೆ ಅವರು ಗಮನ ಹರಿಸ್ತಾ ಇರಲಿಲ್ಲ. ಕೇವಲ ತಮಗೆ ಬೇಕಾದ ತಮ್ಮ ಶೋಕಿಗಳಿಗೆ ಮಾತ್ರ ಅವರುಗಳು ತುಂಬಾ ದುಡ್ಡನ್ನು ಖರ್ಚು ಮಾಡ್ತಾ ಇದ್ರು. ಒಂದು ದಿನ ನಾನು ನನ್ನ ಗಂಡನಿಗೆ ಹೇಳಿದೆ, ನಮ್ಮ ರೂಮಿನಲ್ಲಿರುವ ಡ್ರೆಸ್ಸಿಂಗ್ ಟೇಬಲ್ನ ಕನ್ನಡಿ ಮುರಿದೋಗಿದೆ. ಜನ ಹೇಳ್ತಾರೆ ಒಡೆದಿರುವ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡ್ರೆ ದರಿದ್ರ ಬರುತ್ತೆ ಅಂತ.
ಆದ್ದರಿಂದ ನೀವು ನನಗೆ ಸ್ವಲ್ಪ ದುಡ್ಡು ಕೊಡಿ, ನಾನು ಇದನ್ನು ಸರಿ ಮಾಡಿಸ್ತೀನಿ ಅಂತ ಕೇಳಿದಾಗ ನನ್ನ ಯಜಮಾನರು ಹೇಳಿದ್ರು, ನನಗೆ ಒಬ್ಬ ಸ್ನೇಹಿತ ಇದ್ದಾನೆ, ಅವನು ಇದನ್ನು ರಿಪೇರಿ ಮಾಡಿಕೊಡ್ತಾನೆ, ನಾನು ಅವನಿಗೆ ಹೇಳ್ತೀನಿ, ಅವನ ಮನೆಗೆ ಬಂದು ಇದನ್ನು ಸರಿ ಮಾಡ್ತಾನೆ, ಈಗ ಸದ್ಯಕ್ಕೆ ನನ್ನ ಬಳಿ ದುಡ್ಡಿಲ್ಲ ಅಂತ ಹೇಳಿದ್ರು. ಅದೇ ದಿನ ಸಾಯಂಕಾಲ ನಾನು ಅವರಿಗೆ ಹೇಳಿದೆ, ಈ ದಿನ ಹೊರಗಿನಿಂದ ಏನಾದರೂ ತರಿಸಿಕೊಂಡು ತಿನ್ನೋಣವಾ ಅಂತ. ಆ ದಿನ ಅವರು ನನಗಾಗಿ ಒಂದಲ್ಲ ಅನೇಕ ಬಗೆಯ ಅಡಿಗೆಗಳನ್ನು ಹೊರಗಿನಿಂದ ತರಿಸಿದ್ರು. ಮನೆಯವರೆಲ್ಲರೂ 2-3 ದಿನದವರೆಗೂ ಅವುಗಳನ್ನು ತಿಂದು ಮುಗಿಸಿದ್ದಾಯ್ತು. ನನಗೆ ಅರ್ಥನೇ ಆಗಲಿಲ್ಲ, ಇಷ್ಟೊಂದು ಊಟ ತರಲು ಅವರ ಬಳಿ ಇಷ್ಟೊಂದು ದುಡ್ಡಿತ್ತು, ಆದರೆ ಸಾಮಾನುಗಳನ್ನು ರಿಪೇರಿ ಮಾಡಿಸಲು ಮಾತ್ರ ಅವರ ಬಳಿ ದುಡ್ಡಿರ್ಲಿಲ್ವಾ? ಇವರು ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ ಅಂತ ನನಗೆ ಅರ್ಥನೇ ಆಗಲಿಲ್ಲ. ಬಟ್ಟೆಗಳಿಗಾಗಿ, ಹೊರಗಿನ ತಿಂಡಿಗಾಗಿ ಇವರು ತುಂಬಾ ದುಡ್ಡನ್ನು ಖರ್ಚು ಮಾಡ್ತಾ ಇದ್ರು. ಆದರೆ ತಮ್ಮ ಮನೆಯನ್ನು ಸರಿ ಮಾಡಿಕೊಳ್ಳಲು, ಮನೆಯ ರೇಷನ್ಗಾಗಿ ಮಾತ್ರ ಇವರು ದುಡ್ಡನ್ನು ತುಂಬಾ ಯೋಚನೆ ಮಾಡಿ ಕಡಿಮೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ರು. ಇದೆಲ್ಲವನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಗ್ತಾ ಇತ್ತು. ನಾನು ಪದೇ ಪದೇ ಅಂದ್ಕೊಳ್ತಾ ಇದ್ದೆ, ಇದೆಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ನಂತರ ನನಗೆ ಅನ್ನಿಸ್ತಾ ಇತ್ತು, ಇವರ ಬಳಿ ಬ್ಲ್ಯಾಕ್ ಮನಿ ಇರಬಹುದೇನೋ, ನಾವು ಬಡವರು ಅಂತ ತೋರಿಸಿಕೊಳ್ಳಲು ಇವರು ಈ ರೀತಿ ಮಾಡ್ತಾ ಇರಬಹುದೇನೋ ಅಂತ. ಆದ್ರೆ ನನ್ನ ಗಂಡ ಹೇಳ್ತಾ ಇದ್ದ, ನಾನು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ನನ್ನ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ, ಎಷ್ಟೋ ಕಷ್ಟಪಟ್ಟು ನಾನು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ. ನನಗೆ ಅಣ್ಣನ ಮೇಲೆ ತುಂಬಾ ಕೋಪ ಬರ್ತಾ ಇತ್ತು. ಅವರ ಸಂತೋಷಕ್ಕಾಗಿ ಗುರುತು ಪರಿಚಯ ಇಲ್ಲದವರ ಜೊತೆ ನನ್ನ ಮದುವೆಯನ್ನು ಅರ್ಜೆಂಟ್ನಲ್ಲಿ ಮಾಡಿಬಿಟ್ಟಿದ್ದ. ಒಂದು ದಿನ ನಾನು ಅತ್ತೆ ಮನೆಯವರ ಮಾತುಗಳನ್ನು ಕೇಳಿಸ್ಕೊಂಡೆ. ಆ ದಿನ ನನ್ನ ಗಂಡ ಫೋನಿನಲ್ಲಿ ಯಾರ ಜೊತೆಯೋ ಮಾತನಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ನೀವು ಚಿಂತೆ ಮಾಡಬೇಡಿ, ನಾವು ಮಿಡ್ಲ್ ಕ್ಲಾಸ್ ಜನ ಇರಬಹುದು, ಆದರೆ ನಿಮಗೆ ಕೊಡುವ ಮಾಲ್ ಮಾತ್ರ ತುಂಬಾ ಅದ್ದೂರಿಯಾಗಿ A1 ಮಾಲ್ ಕೊಡುತ್ತೇವೆ. ಮೊದಲು ನನಗೆ ಅನ್ನಿಸ್ತಾ ಇತ್ತು, ಇವರು ಯಾವುದೋ ಬಿಸ್ನೆಸ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ. ಆದ್ರೆ ನನ್ನ ಗಂಡ ಹೇಳ್ತಾ ಇದ್ದ, 10 ತಿಂಗಳು ಪೂರ್ತಿ ಆಗ್ಬೇಕು ಅಂತ. ಇದನ್ನು ಕೇಳಿ ನಾನು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದೆ. ನಾನು ತುಂಬಾ ಗಮನವಿಟ್ಟು ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. ಯಾವತ್ತಕ್ಕೆ 10 ತಿಂಗಳು ಆಗ್ಬೇಕು, 10 ತಿಂಗಳ ನಂತರ ಏನಾಗುತ್ತೆ ಅಂತ. ನನ್ನ ಯಜಮಾನರು ಹೇಳ್ತಾ ಇದ್ರು, ಈ ಬಾರಿ ನನಗೆ ಮೊದಲಿಗಿಂತಲೂ ಹೆಚ್ಚಾಗಿ ದುಡ್ಡು ಬೇಕು, ಪೂರ್ತಿ 5 ಕೋಟಿ ಬೇಕು ಅಂತ ಹೇಳಿದಾಗ ನಾನು ಒಮ್ಮೆಲೆ ಬೆಚ್ಚಿ ಬಿದ್ದಿದ್ದೆ. ಯಾಕಂದ್ರೆ 5 ಕೋಟಿ ಇದು ತುಂಬಾ ದೊಡ್ಡ ಮೊತ್ತದ ದುಡ್ಡಾಗಿತ್ತು. ಆಗಲೇ ನನ್ನ ಗಂಡನಿಗೆ ಸ್ವಲ್ಪ ಅನುಮಾನ ಬಂದಿತ್ತು, ಯಾರೋ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಅನ್ನೋ ತರ. ಅವರು ತಕ್ಷಣ ಹಿಂದೆ ತಿರುಗಿ ಬಂದು ರೂಮಿನ ಬಾಗಿಲನ್ನು ಮುಚ್ಚಿಬಿಟ್ರು. ಆದ್ದರಿಂದ ನಾನು ಅವರ ಪೂರ್ತಿ ಮಾತನ್ನು ಕೇಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಶಾಕ್ನಿಂದ ಅಲ್ಲೇ ಕುಳಿತುಕೊಂಡಿದ್ದೆ. ನನ್ನ ಹೃದಯ ಬಡಿತ ತುಂಬಾ ಜೋರಾಗಿತ್ತು. ನನಗೆ ಏನು ಅರ್ಥವಾಗಲಿಲ್ಲ. ಇಷ್ಟೊತ್ತು ನಾನು ಏನು ಕೇಳಿಸ್ಕೊಂಡೆ, ಅದು ಸತ್ಯನಾ ಅಥವಾ ನಾನೇನಾದರೂ ತಪ್ಪಾಗಿ ಕೇಳಿಸ್ಕೊಂಡೆನಾ ಅಂತ. ಅವರ ಆ ಶಬ್ದಗಳು ಪದೇ ಪದೇ ನನ್ನ ತಲೆಯಲ್ಲಿ ಓಡ್ತಾ ಇದ್ವು. 10 ತಿಂಗಳು 5 ಕೋಟಿ ರೂಪಾಯಿ, 10 ತಿಂಗಳಲ್ಲಿ 5 ಕೋಟಿ ಯಾವ ವಸ್ತುಗೆ ಇವರು ಕೊಡ್ತಾ ಇದ್ದಾರೆ ಅಂತ. ನನ್ನ ಯಜಮಾನರು ಮಧ್ಯಾಹ್ನ 3-4 ಗಂಟೆಯವರೆಗೂ ಮಲಗ್ತಾ ಇದ್ರು. 4 ಗಂಟೆಯ ಮೇಲೆ ಎದ್ದು ಎಲ್ಲೋ ಹೊರಗಡೆ ಹೋಗ್ತಾ ಇದ್ರು. ಮಧ್ಯರಾತ್ರಿ ಸುಮಾರು 3 ಗಂಟೆಯಲ್ಲಿ ಮನೆಗೆ ವಾಪಸ್ ಬರ್ತಾ ಇದ್ರು. ಅವರ ತಾಯಿ ಕೂಡ ಇದೇ ರೀತಿಯೇ. ಅವರು ಕೂಡ ನಿಧಾನವಾಗಿ ತುಂಬಾ ಲೇಟ್ ಆಗಿ ಎದ್ದೇಳ್ತಾ ಇದ್ರು. ರಾತ್ರಿ ಎಲ್ಲ ಫಿಲಂಗಳನ್ನು, ಸೀರಿಯಲ್ಗಳನ್ನು ನೋಡುತ್ತಾ ಕೆಲವೊಮ್ಮೆ ರೊಮ್ಯಾಂಟಿಕ್ ಸಿನಿಮಾಗಳನ್ನು, ಚೈನೀಸ್ ಮೂವಿಗಳನ್ನು ಕೂಡ ನೋಡ್ತಾ ಇದ್ರು. ನನಗೆ ಅರ್ಥನೇ ಆಗಲಿಲ್ಲ, ಈ ವಯಸ್ಸಿನಲ್ಲಿ ಈ ಮಹಿಳೆ ಇದೆಲ್ಲವನ್ನು ಯಾಕೆ, ಹೇಗೆ ನೋಡ್ತಾ ಇದ್ದಾಳೆ ಅಂತ. ಒಂದು ದಿನ ನಾನು ಗಂಡನ ಜೇಬಿನಿಂದ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಒಬ್ಬಳೆ ಅಂಗಡಿಗೆ ಹೋಗಿದ್ದೆ. ಅಂಗಡಿಯಲ್ಲಿ ನನಗಿಂತ ಮೊದಲೇ 3-4 ಜನ ಮಹಿಳೆಯರು ನಿಂತ್ಕೊಂಡಿದ್ರು. ಒಬ್ಬ ಮಹಿಳೆ ಕೇಳಿದ್ರು, ನೀನು ಆ ರಮೇಶ್ನ ಹೆಂಡತಿ ಅಲ್ವಾ ಅಂತ. ನಾನು ತುಂಬಾ ಗೌರವ ಮತ್ತು ಪ್ರೀತಿಯಿಂದ ಅವರ ಮಾತಿಗೆ ಉತ್ತರ ಕೊಟ್ಟೆ, ಹೌದು ಅಂತ. ಆದ್ರೆ ಆ ಮಹಿಳೆ ನನ್ನನ್ನು ಮೇಲಿನಿಂದ ಕೆಳಗಿನವರೆಗೂ ವಿಚಿತ್ರವಾಗಿ ನೋಡುತ್ತಾ ಅವರು ತುಂಬಾ ಕಠೋರವಾಗಿ ಹೇಳಿದ್ರು, ಹಾಗಿದ್ರೆ ನೀನು ಕೂಡ ಅವರಂತೆಯೇ ತುಂಬಾ ಗಯಾಳಿಯಾಗಿರ್ತೀಯ ಅಂತ. ಆಕೆಯ ಮಾತುಗಳನ್ನು ಕೇಳಿ ಒಂದು ಕ್ಷಣ ನಾನು ಶಾಕ್ ಆಗಿದ್ದೆ. ನಾನು ಗಾಬರಿಯಿಂದ, ಆಂಟಿ, ನೀವು ಇದೇನು ಹೇಳ್ತಾ ಇದ್ದೀರಾ? ನಾನು ನಿಮ್ಮ ಜೊತೆ ಆ ರೀತಿ ಏನು ನಡೆದುಕೊಳ್ಳಲಿಲ್ವಲ್ಲ. ಇಷ್ಟಕ್ಕೂ ಯಾಕೆ ನನ್ನ ಅತ್ತೆ ಮನೆಯವರನ್ನು ಆ ರೀತಿ ಕೆಟ್ಟದಾಗಿ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಆ ಮಹಿಳೆ ಜೋರಾಗಿ ಕೂಗುತ್ತಾ, ಅವರಿಗೆ ತುಂಬಾ ಅಹಂಕಾರ ಜಾಸ್ತಿ. ಆ ತಾಯಿ ಮಗ ಇಬ್ಬರು ಯಾವುದೇ ಕೆಲಸ ಕಾರ್ಯ ಮಾಡೋದಿಲ್ಲ, ಎಲ್ಲರ ಜೊತೆಯೂ ಯಾವಾಗ್ಲೂ ಗಲಾಟೆ ಮಾಡ್ತಾನೆ ಇರ್ತಾರೆ. ನಿನ್ನ ತಂದೆ ತಾಯಿ ಅದೆಂತಹ ಹುಚ್ಚರು ಇರಬಹುದು, ಅಂತವರಿಗೆ ತಮ್ಮ ಮಗಳನ್ನು ಕೊಟ್ಟಿದ್ದಾರೆ.
ನನ್ನ ತವರು ಮನೆಯವರ ಬಗ್ಗೆ ಆಕೆ ಈ ರೀತಿ ಹೇಳಿದ್ದಕ್ಕೆ ನನಗೆ ತುಂಬಾ ಕೋಪ ಬಂತು. ನಾನು ಆಕೆಗೆ ಹೇಳಿದೆ, ಆಂಟಿ, ಈ ರೀತಿ ಹೊರಗೆ ನಿಂತುಕೊಂಡು ನೀವು ಹೀಗೆಲ್ಲ ಮಾತನಾಡುವುದು ಸರಿಯಲ್ಲ. ನಾನು ಈ ದಿನವೇ ನಿಮ್ಮನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೀನಿ. ನಾನು ರಮೇಶ್ನ ಹೆಂಡತಿ ಅಂತ ನೀವು ನನ್ನ ತವರು ಮನೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದಾಗ ಆ ಮಹಿಳೆ ಕೋಪದಲ್ಲಿ ಮುಖ ತಿರುಗಿಸಿಕೊಂಡು, ಕೆಟ್ಟವರಿಗೆ ಯಾವಾಗಲೂ ಕೆಟ್ಟದೇ ಆಗೋದು, ಅವರು ಕೆಟ್ಟ ಜನ, ಅಂತಹವರ ಮನೆಯಲ್ಲಿರುವವಳು ನೀನು ಕೂಡ ಕೆಟ್ಟವಳೆ. ನಿಮ್ಮಂತಹ ಕೆಟ್ಟ ಜನ ನಮ್ಮ ಏರಿಯಾದಿಂದ ಯಾವಾಗ ತಾನೇ ತೊಲಗ್ತಿರೋ ಏನೋ ಅಂತ ಹೇಳ್ತಾ ಇದ್ರು. ಆ ಮಹಿಳೆಯ ಮಾತು ಕೇಳಿ ನನಗೆ ತುಂಬಾ ಕೋಪ ಬಂದಿತ್ತು. ನನ್ನ ಕೈ ಕಾಲುಗಳು ನಡುಗಲು ಶುರುವಾಗಿದ್ವು. ನಾನು ಸುತ್ತಮುತ್ತಲು ಗಮನಿಸಿದೆ. ಅಲ್ಲಿ ತುಂಬಾ ಜನ ನಿಂತು ನಮ್ಮ ಮಾತುಗಳನ್ನೇ ಕೇಳಿಸ್ಕೊಳ್ತಾ ಇದ್ರು. ನಾನು ತುಂಬಾ ಶಾಂತವಾಗಿ ಹೇಳಿದೆ, ಇಷ್ಟಕ್ಕೂ ನಮ್ಮ ಮನೆಯವರ ಮೇಲೆ ನಿಮಗೆ ಯಾಕೆ ಇಷ್ಟೊಂದು ದ್ವೇಷ? ಅವರು ನಿಮ್ಮ ಜೊತೆ ಆ ರೀತಿ ಏನ್ ಮಾಡಿದ್ದಾರೆ? ದಿನವೆಲ್ಲ ಅವರು ಸೈಲೆಂಟ್ ಆಗಿ ತಮ್ಮ ಮನೆಯಲ್ಲಿಯೇ ಇರ್ತಾರೆ ಅಲ್ವಾ ಅಂತ ಹೇಳಿದಾಗ ಅಲ್ಲಿದ್ದ ಜನರೆಲ್ಲ ನನ್ನನ್ನೇ ನೋಡ್ತಾ ಇದ್ರು. ಅಂಗಡಿಯವನು ಕೂಡ ಬೇಗ ಬೇಗ ನಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿ ನನ್ನ ಕೈಗೆ ಕೊಟ್ಟ. ಆತನಿಗೆ ದುಡ್ಡು ಕೊಟ್ಟು ನಾನು ನನ್ನ ಸಾಮಾನುಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಕೆಲವು ಜನ ನನ್ನನ್ನೇ ನೋಡುತ್ತಾ ಗುಸುಗುಸು ಅಂತ ಮಾತನಾಡ್ತಾ ಇದ್ರು. ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಇಷ್ಟಕ್ಕೂ ಈ ಜನ ಯಾಕೆ ಈ ರೀತಿ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ, ಯಾಕೆ ಈ ರೀತಿ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಅಂತ. ರಾತ್ರಿ ಮತ್ತೆ ನಾನು ನನ್ನ ಗಂಡನ ಮಾತುಗಳನ್ನು ಕೇಳಿಸ್ಕೊಂಡೆ. ಅವರು ಹೇಳ್ತಾ ಇದ್ರು, ಈಗ ತಾನೇ ನನಗೆ ಮದುವೆಯಾಗಿದೆ, ನಾನಿನ್ನೂ ನನ್ನ ಮದುವೆಯ ಜೀವನವನ್ನು ಎಂಜಾಯ್ ಕೂಡ ಮಾಡಿಲ್ಲ. ಆಗ ಅತ್ತೆ ಹೇಳ್ತಾ ಇದ್ರು, ಇದೇನಾದರೂ ಒಂದು ವಿಷಯನ ಹೇಳು, ನೀನು ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದೆಯೋ ನನಗೆ ಎಲ್ಲ ಗೊತ್ತು. ನೀನು ಚೆನ್ನಾಗಿ ಯೋಚನೆ ಮಾಡು, ನಮಗೆ ಈ ಬಾರಿ ಎಷ್ಟೊಂದು ದುಡ್ಡು ಸಿಗುತ್ತೆ ಅಂತ. ಅವರಿಬ್ಬರ ಈ ಮಾತುಗಳ ಅರ್ಥವಂತೂ ನನಗೆ ತಿಳಿಯಲೇ ಇಲ್ಲ. ಅವರು ನನ್ನ ಬಗ್ಗೆನೇ ಮಾತನಾಡ್ತಾ ಇದ್ರು, ಆದ್ರೆ ನನಗೆ ಏನು ಅರ್ಥ ಆಗ್ಲಿಲ್ಲ. ನಾನು ನನ್ನ ರೂಮಿನಲ್ಲಿ ಸೈಲೆಂಟ್ ಆಗಿ ಕುಳಿತುಕೊಂಡು ಅವರು ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. ಆ ಮನೆ ತುಂಬಾ ಚಿಕ್ಕದಾಗಿದ್ದರಿಂದ ಮನೆಯವರು ಏನೇ ಮಾತನಾಡಿಕೊಂಡರು ನಮ್ಮ ರೂಮಿನಲ್ಲಿ ಎಲ್ಲ ಮಾತುಗಳು ಕೇಳಿಸ್ತಾ ಇತ್ತು. ನನ್ನ ಗಂಡ ಮತ್ತೆ ಹೇಳ್ತಾ ಇದ್ರು, ನಾನು ಎಲ್ಲವನ್ನು ಮೊದಲೇ ಪ್ಲಾನ್ ಮಾಡಿ ಈ ಮದುವೆ ಮಾಡ್ಕೊಂಡಿರೋದು, ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದಾಗ ಅತ್ತೆ ಕೋಪವಾಗಿ ಹೇಳಿದ್ರು, ಇದು ಸಮಯದ ವಿಷಯವಲ್ಲ, ಪರಿಸ್ಥಿತಿಯನ್ನು ನೋಡಿ ಸರಿಯಾಗಿ ಸಂಪಾದಿಸುವುದನ್ನು ಕಲ್ತ್ಕೋ, ಇಲ್ಲದೇ ಇದ್ದರೆ ಎಲ್ಲವೂ ಕೈಮೀರಿ ಹೋಗುತ್ತೆ. ಈ ಮಾತುಗಳನ್ನು ಕೇಳಿ ನಾನು ದಂಗಾಗಿ ಹೋದೆ. ನನ್ನ ಮನಸ್ಸಿನಲ್ಲಿ ಪದೇ ಪದೇ ಇದೇ ಮಾತುಗಳು ಓಡ್ತಾ ಇತ್ತು. ಇಷ್ಟಕ್ಕೂ ಇವರಿಬ್ಬರು ನನ್ನ ಬಗ್ಗೆ ಏನ್ ಮಾತನಾಡ್ತಾ ಇದ್ದಾರೆ, ಯಾಕೆ ಮಾತನಾಡ್ತಾ ಇದ್ದಾರೆ, ಇಷ್ಟಕ್ಕೂ ಇವರ ಪ್ಲಾನ್ ಏನು ಅಂತ. ನಂತರ ಸ್ವಲ್ಪ ಸಮಯ ಅಲ್ಲಿ ನಿಶಬ್ದ ಆವರಿಸಿತು. ಅವರು ಏನು ಮಾತನಾಡಿಕೊಳ್ತಾ ಇರಲಿಲ್ಲ. ನಾನು ತಕ್ಷಣ ನಮ್ಮ ಯಜಮಾನರು ಬರಬಹುದೇನೋ ಅಂತ ಕಂಬಳಿಯನ್ನು ಹಾಕಿಕೊಂಡು ಮಲಗಿಕೊಂಡೆ. ಆದ್ರೆ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಅವರ ಮಾತುಗಳೇ ಪದೇ ಪದೇ ನನ್ನ ತಲೆಯಲ್ಲಿ ಓಡ್ತಾ ಇದ್ವು. ನಾನು ಅಂದುಕೊಂಡೆ, ಇಷ್ಟಕ್ಕೂ ನಾನು ಇವರ ಮಾತುಗಳನ್ನು ಯಾಕೆ ಕೇಳಿಸ್ಕೋಬೇಕು? ಪ್ರತಿಯೊಂದು ಮನೆಯಲ್ಲಿಯೂ ಕೆಲವೊಂದು ರಹಸ್ಯಗಳು, ಯಾರಿಗೂ ಹೇಳಬಾರದ ಕೆಲವೊಂದು ವಿಷಯಗಳು ಇದ್ದೇ ಇರ್ತವೆ. ನಾನು ಈ ವಿಷಯದಲ್ಲಿ ಯೋಚಿಸುವ ಅವಶ್ಯಕತೆ ಇಲ್ಲ. ನಾನು ಯಾಕೆ ಎಲ್ಲ ಹೆಂಗಸರ ರೀತಿ ಎಲ್ಲ ಮಾತುಗಳನ್ನು ಇಷ್ಟೊಂದು ಗಮನವಿಟ್ಟು ಕೇಳಿಸ್ಕೊಳ್ತಾ ಇದ್ದೀನಿ? ಇದರ ಅವಶ್ಯಕತೆ ನನಗಿಲ್ಲ. ನನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಾನು ನೋಡಿಕೊಂಡ್ರೆ ಸಾಕು ಅಂತ ನಾನು ಅಂದುಕೊಂಡೆ. ಮದುವೆಯಾಗಿ ಈಗ ಇನ್ನು 4 ತಿಂಗಳು ಮಾತ್ರ ಕಳೆದಿತ್ತು. ಆಗಲೇ ನಾನು ತಾಯಿಯಾಗ್ತಾ ಇದ್ದೆ. ಈ ಸುದ್ದಿ ಕೇಳಿ ಅತ್ತೆ ತುಂಬಾ ಸಂತೋಷಪಟ್ಟರು. ಅತ್ತೆಯ ಸಂತೋಷವನ್ನು ನೋಡಿ ನನಗೆ ಕೂಡ ಒಂದು ಕ್ಷಣ ಆಶ್ಚರ್ಯವಾಯಿತು. ಯಾಕೆಂದ್ರೆ ಮದುವೆಯಾದ ನಂತರ ಅತ್ತೆ ಯಾವತ್ತೂ ನಮ್ಮ ಮನೆಗೆ ಒಂದು ಮಗು ಬೇಕು ಅಂತ ನನಗೆ ಯಾವುದೇ ರೀತಿಯ ಒತ್ತಡವನ್ನು ಹಾಕಿರ್ಲಿಲ್ಲ. ಅಂತವರು ಈಗ ಸಂತೋಷದಿಂದ ಕುಣಿದಾಡ್ತಾ ಇದ್ರು. ನನ್ನ ಗಂಡನಿಗೆ ಈ ವಿಷಯ ತಿಳಿದಾಗ ಅವರು ಅತ್ತೆಗಿಂತಲೂ ಇನ್ನೂ ತುಂಬಾ ಜಾಸ್ತಿ ಸಂತೋಷ ಪಡ್ತಾ ಇದ್ರು. ಅವರಿಬ್ಬರು ಈಗ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ಇದ್ರು. ಮೊದಲ ದಿನದಿಂದಲೇ ಅವರು ನನ್ನನ್ನು ಎಷ್ಟೋ ಜಾಗ್ರತೆಯಿಂದ ನೋಡ್ಕೊಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಒಂದು ಸಾರಿ ಡಾಕ್ಟರ್ ಬಳಿ ಹೋಗಿ ಟೆಸ್ಟ್ ಅನ್ನು ಮಾಡಿಸಿಕೊಂಡು ಬರೋಣ, ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡಿ ಎಲ್ಲ ಸರಿ ಇದೆ ಅಂತ ಡಾಕ್ಟರ್ ಹೇಳಿದರೆ ನಮಗೂ ಕೂಡ ಎಷ್ಟೊಂದು ಸಮಾಧಾನ ಇರುತ್ತೆ ಅಂತ. ಆಗ ಅತ್ತೆ ಹೇಳ್ತಾ ಇದ್ರು, ನನಗೆ ಎಲ್ಲವೂ ಗೊತ್ತು, ಒಂದು ಹೆಣ್ಣು ಗರ್ಭಿಣಿಯಾದ್ರೆ ಅವಳಿಗೆ ಏನೇನು ಆಗುತ್ತೆ ಅಂತ. ಇದಕ್ಕಾಗಿ ಡಾಕ್ಟರ್ ಬಳಿ ಹೋಗುವ ಅವಶ್ಯಕತೆ ಏನೂ ಇಲ್ಲ. ಆ ಡಾಕ್ಟರ್ಗಳು ಹಿಂದೆ ಮುಂದೆ ನೋಡದೆ ಎಷ್ಟೊಂದು ಔಷಧಿಗಳನ್ನು ಬರ್ಕೊಡ್ತಾರೆ. ಅಷ್ಟು ಮಾತ್ರವಾ, ಅವರು ಮಾಡುವ ಸ್ಕ್ಯಾನಿಂಗ್ನಿಂದ ಮಗುವಿಗೆ ತುಂಬಾ ತೊಂದರೆ ಕೂಡ ಆಗುತ್ತೆ. ಆ ದೇವರ ದಯೆಯಿಂದ ಎಲ್ಲವೂ ಚೆನ್ನಾಗಿ ನಡಿಬೇಕು. ಒಂದು ವೇಳೆ ಆ ರೀತಿ ಏನಾದರೂ ತೊಂದರೆ ಅಂತ ಆದ್ರೆ ನಾವೇ ನಿನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತೀವಿ.
ಇಷ್ಟಕ್ಕೂ ಇದು ಮೊದಲನೆಯ ಮಗು. ಮೊದಲ ಮಗುವಿನ ಸಮಯದಲ್ಲಿ ಹೆಚ್ಚಾಗಿ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು. ಅತ್ತೆಯ ಮಾತುಗಳನ್ನು ಕೇಳಿ ನಾನು ಕೂಡ ಸುಮ್ಮನಾಗಿ ಬಿಟ್ಟಿದ್ದೆ. ಅಂದಿನಿಂದ ನಮ್ಮ ಮನೆಯ ವಾತಾವರಣ ಪೂರ್ತಿಯಾಗಿ ಬದಲಾಗಿ ಬಿಡ್ತು. ಅತ್ತೆ ಮೊದಲೆಲ್ಲ ಯಾವಾಗ ನೋಡಿದ್ರು ತಮ್ಮ ರೂಮಿನಲ್ಲಿ ಕುಳಿತುಕೊಂಡು ಟಿವಿ ನೋಡೋದು, ಮೊಬೈಲ್ ನೋಡೋದು ಮಾಡ್ತಾ ಇದ್ರು. ಆದರೆ ಈಗ ಅವರು ಯಾವಾಗಲೂ ನನ್ನ ಜೊತೆ ಕುಳಿತುಕೊಂಡು ನನ್ನ ಊಟದ ಬಗ್ಗೆ ಗಮನ ಹರಿಸ್ತಾ ಇದ್ರು. ಅವರು ಪ್ರತಿ ಮಾತಿನಲ್ಲಿಯೂ ನಾನು ಹೇಗಿರಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗೆ ರೆಸ್ಟ್ ತೆಗೆದುಕೊಳ್ಬೇಕು ಅಂತ ಎಲ್ಲವನ್ನು ಹೇಳ್ಕೊಡ್ತಾ ಇದ್ರು. ಅವರು ನನಗೆ ಹೆಚ್ಚಾಗಿ ಓಡಾಡಲು ಕೂಡ ಬಿಡ್ತಾ ಇರಲಿಲ್ಲ. ಯಾವಾಗಲೂ ನೀನು ಆರಾಮ ಮಾಡು, ತುಂಬಾ ಹೆಚ್ಚಾಗಿ ಓಡಾಡಬೇಡ, ಕೆಲಸ ಮಾಡಬೇಡ ಅಂತ ಹೇಳ್ತಾ ಇದ್ರು. ರಮೇಶ್ ಕೂಡ ಮೊದಲಿಗಿಂತ ತುಂಬಾ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ರು. ಅವರು ಯಾವಾಗ ಮನೆಗೆ ಬಂದ್ರು ಫಸ್ಟ್ ನನ್ನ ರೂಮಿಗೆ ಬಂದು ನನ್ನ ಆರೋಗ್ಯವನ್ನು ವಿಚಾರಿಸ್ಕೊಳ್ತಾ ಇದ್ರು. ಇತ್ತೀಚೆಗೆ ನನ್ನ ಅತ್ತೆ ಮತ್ತು ನನ್ನ ಗಂಡ ತುಂಬಾ ನಿಧಾನವಾಗಿ ಗುಸುಗುಸು ಅಂತ ಮಾತನಾಡೋದಕ್ಕೆ ಶುರು ಮಾಡಿದ್ರು. ನಾನು ಅವರ ಬಳಿ ಹೋದಾಗ ಅವರು ಸುಮ್ಮನಾಗಿ ಬಿಡ್ತಾ ಇದ್ರು. ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ತುಂಬಾ ಸಂತೋಷವಾಗಿದ್ದೆ. ಅದರ ಜೊತೆ ನನಗೆ ತುಂಬಾ ಟೆನ್ಷನ್ ಕೂಡ ಆಗ್ತಾ ಇತ್ತು. ನನ್ನ ಗಂಡ ಪ್ರತಿ ರಾತ್ರಿ ನನಗೆ ಹಾಲನ್ನು ತಂದು ತನ್ನ ಕೈಯಾರೆ ಕುಡಿಸ್ತಾ ಇದ್ರು. ನನಗೆ ಆ ಹಾಲು ಒಂದು ಚೂರು ಇಷ್ಟವಾಗ್ತಾ ಇರಲಿಲ್ಲ. ಅದರಲ್ಲಿ ಏನೋ ಒಂದು ರೀತಿಯ ವಾಸನೆ, ರುಚಿ ಕೂಡ ಕೆಟ್ಟದಾಗಿ ಇರ್ತಾ ಇತ್ತು. ಆದರೆ ಅವರು ಹೇಳ್ತಾ ಇದ್ರು, ನಿನಗಾಗಿ ಮತ್ತು ಮಗುವಿಗಾಗಿ ಈ ಹಾಲು ತುಂಬಾ ಒಳ್ಳೆಯದು, ಆದ್ದರಿಂದ ನೀನು ಈ ಹಾಲನ್ನು ಕುಡಿಯಲೇಬೇಕು ಅಂತ ಹೇಳ್ತಾ ಇದ್ರು. ನನ್ನ ಆರೋಗ್ಯಕ್ಕಾಗಿ ಮತ್ತು ಮಗುವಿನ ಆರೋಗ್ಯಕ್ಕಾಗಿ ಕಣ್ಣು ಮುಚ್ಚಿಕೊಂಡು ಆ ಹಾಲನ್ನು ಕುಡಿದು ಬಿಡ್ತಾ ಇದ್ದೆ. ಹಾಲನ್ನು ಪೂರ್ತಿಯಾಗಿ ಕುಡಿಯುವವರೆಗೂ ಅವರು ನನ್ನ ಪಕ್ಕದಲ್ಲಿ ಕುಳಿತುಕೊಂಡೇ ಇರ್ತಾ ಇದ್ರು. ನನ್ನ ಗಂಡ ನನ್ನನ್ನು ಅಷ್ಟೊಂದು ಕೇರ್ ಮಾಡೋದು ನನಗೆ ತುಂಬಾ ಇಷ್ಟವಾಗ್ತಾ ಇತ್ತು. ಇದೇ ರೀತಿ ಸಮಯ ತುಂಬಾ ಸುಂದರವಾಗಿ ಕಳೀತಾ ಇತ್ತು. ಒಬ್ಬ ಮಹಿಳೆ ಗರ್ಭಿಣಿಯಾದಾಗ ಕೆಲವೊಂದು ಇಂಜೆಕ್ಷನ್ಗಳು ಮತ್ತು ಚೆಕಪ್ ಕಂಪಲ್ಸರಿ ಎಂದು ನನಗೆ ಕೂಡ ಚೆನ್ನಾಗಿ ಗೊತ್ತಿತ್ತು. ಆದರೆ ನಮ್ಮ ಮನೆಯವರು ಮಾತ್ರ ನನಗೆ ಯಾವತ್ತೂ ಯಾವುದೇ ರೀತಿಯ ಚೆಕಪ್ ಅನ್ನು ಮಾಡಿಸಲಿಲ್ಲ. ಆದರೂ ನಾನು ತುಂಬಾ ಆರೋಗ್ಯವಾಗಿದ್ದೆ. ಎಲ್ಲವೂ ಚೆನ್ನಾಗಿಯೇ ನಡೀತಾ ಇತ್ತು. 8 ತಿಂಗಳು ತುಂಬಾ ಚೆನ್ನಾಗಿ ಸಂತೋಷವಾಗಿ ಕಳೆದು ಹೋದ್ವು. 9ನೇ ತಿಂಗಳಲ್ಲಿ ನಾನು ಅತ್ತೆಗೆ ಹೇಳಿದೆ, ಅತ್ತೆ, ಈಗ ನನಗೆ 9ನೇ ತಿಂಗಳು ನಡೀತಾ ಇದೆ. ಯಾವುದೇ ಸಮಯದಲ್ಲಿ ಬೇಕಾದರೂ ಆಸ್ಪತ್ರೆಗೆ ಹೋಗಬೇಕಾಗಿ ಬರಬಹುದು. ಆದ್ದರಿಂದ ನಾನು ಎಲ್ಲ ಸಾಮಾನುಗಳನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳಿದಾಗ ಅತ್ತೆ ಎಷ್ಟೋ ಆಶ್ಚರ್ಯವಾಗಿ ಹೇಳ್ತಾ ಇದ್ರು. 9 ತಿಂಗಳು ಹೇಗೆ ಆಗೋಯ್ತು? ಈಗ ತಾನೇ ಇನ್ನು 7ನೇ ತಿಂಗಳು ನಡೀತಾ ಇದೆ. ಈ ಮಾತು ಕೇಳಿ ನಾನು ಶಾಕ್ ಆಗ್ಬಿಟ್ಟಿದ್ದೆ. ನಾನು ಗಾಬರಿಯಾಗಿ ಹೇಳಿದೆ, ಇಲ್ಲ ಅತ್ತೆ, ಆ ರೀತಿಯಲ್ಲ, ಈಗ ನನಗೆ 9 ತಿಂಗಳು ನಡೀತಾ ಇದೆ. ನನ್ನ ಪ್ರಕಾರ 15 ದಿನ ಇನ್ನೂ ಹೆಚ್ಚಾಗಿಯೇ ಆಗಿದೆ. ನಿಮಗೆ ನೆನಪಿಲ್ವಾ ನಾನು ನಿಮಗೆ ಯಾವಾಗ ಹೇಳಿದೆ ಅಂತ? ನಾನು ಕ್ಯಾಲೆಂಡರ್ನಲ್ಲಿ ಎಲ್ಲ ದಿನಗಳನ್ನು ನೀಟಾಗಿ ಗುರುತು ಹಾಕಿ ಇಟ್ಟಿದ್ದೇನೆ, ನೀವೇ ಒಂದು ಸರ್ತಿ ನೋಡಿ ಅಂತ ಹೇಳಿದಾಗ ಅತ್ತೆ ಹೇಳಿದ್ರು, ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಇವೆಲ್ಲವೂ ಸರಿಯಾಗಿ ನೆನಪೇ ಇರೋದಿಲ್ಲ. ಬ್ಯಾಗನ್ನು ರೆಡಿ ಮಾಡಬೇಕು ಅಂದರೆ ನೀನು ಆರಾಮವಾಗಿ ರೆಡಿ ಮಾಡಿ ಇಟ್ಕೋ, ಆದರೆ ಡೆಲಿವರಿಗೆ ಇನ್ನೂ ತುಂಬ ಸಮಯ ಬಾಕಿ ಇದೆ ಅಂತ ಹೇಳಿದಾಗ ನಾನು ಮನಸ್ಸಿನಲ್ಲೇ ಅಂದುಕೊಂಡೆ, ನನ್ನ ಅತ್ತೆಗೆ ಮರೆವು ಇರಬಹುದೇನೋ, ಅವರು ಎಲ್ಲವನ್ನು ಮರೆತು ಹೋಗಬಹುದೇನೋ ಅಂತ. ನಾನು ಅತ್ತೆಗೆ ಇನ್ನು ಏನೂ ಹೇಳಲಿಲ್ಲ. ಸೈಲೆಂಟ್ ಆಗಿ ಬ್ಯಾಗಿನಲ್ಲಿ ಎಲ್ಲ ಸಾಮಾನುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ನನಗೆ ಈಗ ಓಡಾಡಲು ಸ್ವಲ್ಪ ಕಷ್ಟ ಅನ್ನಿಸ್ತಾಯಿತು. ನನಗೆ ಗೊತ್ತು 9ನೇ ತಿಂಗಳಿನಲ್ಲಿ ಗರ್ಭಿಣಿ ಮಹಿಳೆ ಹೇಗಿರುತ್ತಾರೆ ಅಂತ. ಆದರೆ ಅತ್ತೆ ಮಾತ್ರ ತಮ್ಮ ಮಾತಿನ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ನಿನಗೆ ಈಗ ಇನ್ನೂ 7ನೇ ತಿಂಗಳು, ಇಷ್ಟು ಬೇಗ ಇದೆಲ್ಲ ಯಾಕೆ ಅಂತ ಹೇಳ್ತಾ ಇದ್ರು. ನಾನು ಅಂದುಕೊಳ್ತಾ ಇದ್ದೆ, ಒಂದು ವೇಳೆ ನಾನೇನಾದರೂ ತಪ್ಪಾಗಿ ಲೆಕ್ಕಾಚಾರ ಹಾಕಿದ್ರೆ ಮತ್ತೆ ನನ್ನ ಜೊತೆ ಈ ರೀತಿ ಯಾಕೆ ನಡೀತಾ ಇದೆ? ನನ್ನ ಪ್ರಕಾರ ಈಗ ನನಗೆ 9 ತಿಂಗಳು ತುಂಬಿ 15 ದಿನ ಕಳೆದು ಹೋಗಿತ್ತು. ನಾನು ಈಗ ಮನೆಯಲ್ಲಿ ಎಲ್ರಿಗೂ ಹೇಳಿದೆ, ನನ್ನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ನನಗೆ 9 ತಿಂಗಳು ಪೂರ್ತಿಯಾಗಿ ತುಂಬಿದ್ರು ಇನ್ನೂ ಹೆರಿಗೆ ನೋವೇ ಶುರುವಾಗಿಲ್ಲ. ಬಹುಶಃ ಆಪರೇಷನ್ ಮಾಡಿ ಮಗುವನ್ನು ತೆಗೆಯಬೇಕಾಗಿ ಬರಬಹುದು ಅಂತ ಹೇಳಿದಾಗ ಅತ್ತೆ ಹೇಳ್ತಾ ಇದ್ರು, ಆ ರೀತಿ ಏನೂ ಇಲ್ಲ ಅಂತ. ನನ್ನ ಗಂಡ ಕೂಡ ಹೇಳ್ದ, ನೀನು ಲೆಕ್ಕ ಹಾಕುವುದರಲ್ಲಿ ಎಲ್ಲೋ ಮಿಸ್ಟೇಕ್ ಮಾಡ್ಕೊಂಡಿದೀಯಾ. ಅವರು ಎಷ್ಟೊಂದು ನಂಬಿಕೆಯಿಂದ ಹೇಳ್ತಾ ಇದ್ರು ಅಂದ್ರೆ ನನ್ನ ಮೇಲೆ ನನಗೆ ಅನುಮಾನ ಶುರುವಾಗಿತ್ತು. ನಿಜವಾಗಿಯೂ ನಾನೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೇನೋ ಅಂತ. ನಾನು ನನ್ನ ಗಂಡನಿಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತಿದ್ದೆ. ನನ್ನ ಹೊಟ್ಟೆಯಲ್ಲಿ ಆಗಾಗ ಸ್ವಲ್ಪವಾಗಿ ನೋವು ಬರ್ತಾ ಇದೆ. ಮೊದಲೆಲ್ಲ ಈ ರೀತಿ ಏನೂ ಇರಲಿಲ್ಲ. ನಾನು ಕ್ಯಾಲೆಂಡರ್ನಲ್ಲಿ ಬರೆದಿಟ್ಟಿದ್ದೇನೆ ಅಂತ.
ನನ್ನ ಗಂಡ ಹೇಳ್ತಾ ಇದ್ರು, ಇದು ಆ ರೀತಿಯ ನೋವೇನಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ. ನನ್ನ ಹಠವನ್ನು ನೋಡಿ ಅವರು ಈಗ ನನ್ನನ್ನು ಒಬ್ಬ ನಾಟಿ ವೈದ್ಯರ ಬಳಿ ಕರೆದುಕೊಂಡು ಹೋದರು. ಅವರು ನನಗೆ ಕೆಲವೊಂದು ಔಷಧಿಗಳನ್ನು ಕೊಟ್ಟು ಹೇಳ್ತಾ ಇದ್ರು, ಇನ್ನು ಡೆಲಿವರಿಗೆ ತುಂಬಾ ಸಮಯ ಬಾಕಿ ಇದೆ. ನಾನು ಆಶ್ಚರ್ಯದಿಂದಲೇ ಕೇಳ್ತಾ ಇದ್ದೆ, ಇದು ಹೇಗೆ ಸಾಧ್ಯ? ಒಂದು ವೇಳೆ ನನ್ನ ಲೆಕ್ಕಾಚಾರದಲ್ಲಿ ತಪ್ಪಾಗಿದ್ರೆ ಇವರ ಲೆಕ್ಕದ ಪ್ರಕಾರ ಕೂಡ ನನಗೆ ಈಗ 9ನೇ ತಿಂಗಳಾದ್ರೂ ನಡೀತಾ ಇರಬೇಕಾಗಿತ್ತಲ್ಲ ಅಂತ. ಮನೆಗೆ ಬಂದು ನಾನು ಇದೆಲ್ಲವನ್ನು ಯೋಚಿಸ್ತಾ ಇದ್ದೆ. ನನಗೆ ಈಗ ಏನು ಅರ್ಥವಾಗ್ತಾ ಇರಲಿಲ್ಲ. ಮನೆಯವರ ಮಾತುಗಳು ಕೂಡ ನನಗೆ ಏನು ವಿಚಿತ್ರ ಅನ್ನಿಸ್ತಾ ಇತ್ತು. ನನಗೆ ಆಗಾಗ ಕೆಲವೊಂದು ಸಾರಿ ನೋವು ಶುರುವಾಗ್ತಾ ಇತ್ತು. ನಾನು ನನ್ನ ಗಂಡನಿಗೆ ಹೇಳಿದಾಗ ಅವರು ಏನೋ ಔಷಧಿಗಳನ್ನು ತಂದುಕೊಡ್ತಾ ಇದ್ರು. ನೋವು ಸ್ವಲ್ಪ ಸಮಯ ಬಂದು ನಂತರ ಹೊರಟೋಗ್ತಾ ಇತ್ತು. ನನ್ನ ಯಜಮಾನರು ಯಾವುದೇ ಡಾಕ್ಟರ್ ಬಳಿ ನನ್ನನ್ನು ಕರೆದುಕೊಂಡು ಹೋಗ್ತಾ ಇರಲಿಲ್ಲ. ಅವರು ಕೇವಲ ಆ ನಾಟಿ ವೈದ್ಯರ ಬಳಿ ಮಾತ್ರ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ರು. ಅವರು ಪ್ರತಿ ಬಾರಿಯೂ ನನ್ನನ್ನು ನೋಡಿ ಒಂದೇ ರೀತಿಯ ಔಷಧಿಗಳನ್ನು ಕೊಟ್ಟು, ಇನ್ನು ತುಂಬಾ ಸಮಯವಿದೆ, ಈಗಲೇ ಡೆಲಿವರಿ ಆಗೋದಿಲ್ಲ, ನೀನು ಹೆದರಿಕೊಳ್ಬೇಡ ಅಂತ ಹೇಳ್ತಾ ಇದ್ರು ಅಷ್ಟೇ. ಒಂದು ದಿನ ನಾನು ಮನೆಯ ಮಾಡಿ ಮೇಲೆ ಬಟ್ಟೆ ಒಣಗಾಕ್ತಾ ಇದ್ದೆ. ಆಗಲೇ ಪಕ್ಕದ ಮನೆಯವರು ನನ್ನನ್ನು ನೋಡಿ ಕೇಳಿದ್ರು, ನೀನು ಇದೆಂಥ ಜಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀಯಾ? ನಾನು ಯಾವಾಗಿನಿಂದಲೂ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನಿನಗೆ ಇಷ್ಟೊತ್ತಿಗಾಗ್ಲೇ ಮಗು ಆಗ್ಬೇಕಾಗಿತ್ತಲ್ವಾ? ನಾನು ಆಕೆಯನ್ನು ನೋಡಿ ಹೇಳಿದೆ, ಆಂಟಿ, ಮನೆಯವರು ಹೇಳ್ತಾ ಇದ್ದಾರೆ ಇನ್ನು ಸಮಯ ಪೂರ್ತಿಯಾಗಿಲ್ಲ ಅಂತ. ಆಕೆ ಗಂಭೀರವಾಗಿ ಹೇಳಿದ್ರು, ನೀನು ಅವರ ಮಾತುಗಳನ್ನು ನಂಬಬೇಡ, ಇದು ತಮಾಷೆಯ ವಿಷಯ ಏನಲ್ಲ. ನೀನು ತಕ್ಷಣ ಆಸ್ಪತ್ರೆಗೆ ಹೋಗು, ಇಲ್ಲದಿದ್ದರೆ ನೀನು ತುಂಬಾ ದೊಡ್ಡ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ತೀಯ. ಆಗ ನಾನು ಕೇಳಿದೆ, ಇಲ್ಲಿ ಇರುವವರೆಲ್ಲ ಇವರ ಬಗ್ಗೆ ಏನೋ ವಿಚಿತ್ರವಾಗಿ ಹೇಳಲು ಪ್ರಯತ್ನಿಸ್ತಾರೆ, ಆದರೆ ಯಾರು ಏನು ಸರಿಯಾಗಿ ಹೇಳ್ತಾ ಇಲ್ಲ. ಆ ಮಹಿಳೆ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ನನ್ನನ್ನೇ ನೋಡುತ್ತಾ ನಂತರ ಹೇಳಿದ್ಲು, ನೋಡು, ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ, ನೀನು ಈ ಮನೆಯಲ್ಲಿ ಬಂದಿರುವಂತಹ ಮೊದಲ ಹೆಣ್ಣು ಏನಲ್ಲ. ಈ ಮಾತನ್ನು ಕೇಳಿದ ತಕ್ಷಣ ನನಗೆ ತುಂಬಾ ಶಾಕ್ ಆಗಿತ್ತು. ನಾನು ತಕ್ಷಣ ಹೇಳಿದೆ, ನಿಮ್ಮ ಮಾತಿನ ಅರ್ಥವೇನು ಆಂಟಿ? ನನ್ನ ಗಂಡನಿಗೆ ಇದಕ್ಕೆ ಮೊದಲು ಕೂಡ ಮದುವೆ ಆಗಿದೆಯಾ? ಆಕೆ ಹೇಳಿದ್ಲು, ನನಗೆ ಗೊತ್ತಿಲ್ಲ ಅಂತ. ಆಂಟಿ, ನೀವು ನನಗೆ ಏನಾದರೂ ಹೇಳಬೇಕಾಗಿದ್ರೆ ಪೂರ್ತಿ ಮಾತನ್ನು ಹೇಳಿ, ಯಾಕೆ ಈ ರೀತಿ ಅರ್ಧ ಮಾತನ್ನು ಹೇಳ್ತೀರಾ? ನನ್ನ ಮನಸ್ಸಿನಲ್ಲಿ ಯಾಕೆ ನೀವು ಅನುಮಾನವನ್ನು ಹುಟ್ಟು ಹಾಕ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ರೆ ನೀವು ನಿಮ್ಮ ಹೆಣ್ಣು ಮಕ್ಕಳನ್ನು ಇಂತಹ ಸ್ಥಿತಿಯಲ್ಲಿ ಇದೇ ರೀತಿ ಬಿಡ್ತಾ ಇದ್ರಾ ಅಂತ ನಾನು ಕೇಳಿದಾಗ ಆ ಮಹಿಳೆ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳಿದ್ರು, ನಾನು ಯಾವತ್ತೂ ನನ್ನ ಮನೆಯ ಹೆಣ್ಣು ಮಕ್ಕಳನ್ನು ಇಂತಹ ಪರಿಸ್ಥಿತಿಯಲ್ಲಿ ನೋಡಲು ಬಯಸುವುದಿಲ್ಲ. ಆದರೆ ನೀನು ಅರ್ಥ ಮಾಡ್ಕೋಬೇಕು, ಗೋಡೆಗಳಿಗೂ ಸಹ ಕಿವಿಗಳು ಇರ್ತವೆ ಅಂತ. ನಿನ್ನ ಗಂಡ ಮತ್ತು ಅತ್ತೆಗೆ ಇಲ್ಲಿನ ಎಲ್ಲ ಜನ ಹೆದರಿಕೊಳ್ತಾರೆ. ಅವರೇನೋ ಮಾಡಿಬಿಡ್ತಾರೆ, ಅವರ ಬಳಿ ತುಂಬಾ ಶಕ್ತಿ ಇದೆ ಅಂತ ಅಲ್ಲ. ಅವರುಗಳು ಬಾಯಿ ಬಿಟ್ರೆ ಅವರ ಬಾಯಲ್ಲಿ ಕೇವಲ ಹೊಲಸು ಮಾತುಗಳು ಬರ್ತವೆ. ಅವರು ಯಾರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ನಾನು ಹೆಣ್ಣು ಮಕ್ಕಳ ತಾಯಿ, ಆದ್ದರಿಂದ ನಾನು ನಿನಗೆ ಇದಕ್ಕಿಂತ ಹೆಚ್ಚಾಗಿ ಏನು ಹೇಳಲಾಗೋದಿಲ್ಲ. ಆದರೆ ಒಂದು ಮಾತು, ನೀನು ತಕ್ಷಣ ಆಸ್ಪತ್ರೆಗೆ ಹೋಗು. ಒಂದು ವೇಳೆ ಆಸ್ಪತ್ರೆಗೆ ಹೋಗಲು ನಿನ್ನ ಬಳಿ ದುಡ್ಡಿಲ್ಲ ಅಂದ್ರೆ ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಆ ಮಹಿಳೆ ನನ್ನ ಕೈಗೆ 3,000 ರೂಪಾಯಿಯನ್ನು ಕೊಟ್ರು. ಆ ದುಡ್ಡನ್ನು ನೋಡಿ ಏನು ಹೇಳಬೇಕೋ ನನಗೆ ಅರ್ಥವಾಗಲಿಲ್ಲ. ನನಗೆ ತುಂಬಾ ಭಯವಾಗ್ತಾ ಇತ್ತು. ಮೊದಲನೆಯ ಬಾರಿ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಇಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂತ. ಈಗ ನನ್ನ ಬಳಿ ದುಡ್ಡಿತ್ತು, ಸತ್ಯವನ್ನು ತಿಳಿದುಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ನನ್ನೊಳಗೆ ಧೈರ್ಯನೇ ಇರಲಿಲ್ಲ. ಮನೆಯಿಂದ ಹೊರಗೆ ಬರಲು ಕೂಡ ನಾನು ಮನೆಯವರ ಪರ್ಮಿಷನ್ ತೆಗೆದುಕೊಳ್ಬೇಕಾಗಿತ್ತು. ಒಂದು ದಿನ ಸಾಮಾನುಗಳನ್ನು ತರಲು ಅಂತ ಹೇಳಿ ನಾನು ಅಂಗಡಿಗೆ ಹೋದೆ. ನಾನು ಅಂಗಡಿಯವನನ್ನು ಕೇಳ್ತಾ ಇದ್ದೆ, ನಿಮಗೆ ರಮೇಶ್ ಅವರ ಬಗ್ಗೆ ಗೊತ್ತಾ ಅಂತ. ಅವರು ಹೇಳಿದ್ರು, ಹೌದು, ನನಗೆ ಗೊತ್ತು ಅಂತ. ದಯವಿಟ್ಟು ಅವರ ಬಗ್ಗೆ ನನಗೆ ಹೇಳಿ, ನನಗೆ ಯಾರು ಯಾವ ಸತ್ಯವನ್ನು ಹೇಳ್ತಾ ಇಲ್ಲ ಅಂತ ಕೇಳಿದಾಗ ಅವರು ಹೇಳಿದ್ರು, ನೀವು ನಿಮ್ಮ ನಂಬರನ್ನು ಕೊಡಿ, ನಾನು ಸಮಯ ಸಿಕ್ಕಾಗ ನಿಮಗೆ ಫೋನ್ ಮಾಡಿ ಎಲ್ಲವನ್ನು ಹೇಳ್ತೀನಿ. ನನಗೆ ಅನ್ನಿಸ್ತಾ ಇತ್ತು ಇವರು ಕೂಡ ನನ್ನ ಗಂಡನನ್ನು ನೋಡಿ ಹೆದರ್ಕೊಳ್ತಾ ಇದ್ದಾರೆ ಅಂತ. ಆದರೂ ನಾನು ಧೈರ್ಯ ಮಾಡಿ ನನ್ನ ನಂಬರನ್ನು ಅವರಿಗೆ ಕೊಟ್ಟು, ಯಾವ ಸಮಯದಲ್ಲಿ ಫೋನ್ ಮಾಡ್ತೀರಾ ಅಂತ ಕೇಳಿದಾಗ, ಇಲ್ಲ, ನಾನು ನಿಮಗೆ ಫೋನ್ ಮಾಡೋದಿಲ್ಲ, ನಾನು ನಿಮಗೆ ಮೆಸೇಜನ್ನು ಕಳಿಸ್ಕೊಡ್ತೀನಿ, ನೀವು ಅದನ್ನು ಓದಿಕೊಳ್ಳಿ ಸಾಕು, ನಂತರ ನಾನು ನನ್ನ ಕಡೆಯಿಂದ ಡಿಲೀಟ್ ಮಾಡಿಬಿಡ್ತೀನಿ. ಒಂದು ವೇಳೆ ಅವರಿಗೆ ನನ್ನ ಬಗ್ಗೆ ಏನಾದರೂ ಗೊತ್ತಾದರೆ ನನಗೆ ತುಂಬ ತೊಂದರೆಯಾಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಅವರ ಮೆಸೇಜ್ಗಾಗಿ ಎದುರು ನೋಡ್ತಾ ಇದ್ದೆ. ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಈ ದಿನ ನನಗೆ ಏನಾದರೂ ಒಂದು ಸತ್ಯ ಗೊತ್ತಾಗುತ್ತೆ ಅಂತ.
ಅದರ ಜೊತೆಗೆ ಭಯ ಕೂಡ ಆಗ್ತಾ ಇತ್ತು. ಸತ್ಯ ಹೊರ ಬಂದಾಗ ಅದರಿಂದ ನನಗೆ ಏನಾಗುತ್ತೋ ಅಂತ. ರಾತ್ರಿ ನಾನು ನನ್ನ ರೂಮಿನಲ್ಲಿ ಕುಳಿತುಕೊಂಡಿದ್ದೆ. ನನ್ನ ಗಂಡ ಕೂಡ ತುಂಬಾ ಲೇಟ್ ಆಗಿ ಹೊರಗಡೆ ಹೋಗಿದ್ರು. ನಾನೊಬ್ಬಳೇ ರೂಮಿನಲ್ಲಿ ಕುಳಿತುಕೊಂಡಿದ್ದೆ. ಪದೇ ಪದೇ ನನ್ನ ಫೋನ್ ಅನ್ನು ನೋಡ್ತಾ ನಾನು ಆತನ ಮೆಸೇಜ್ಗಾಗಿ ಎದುರು ನೋಡ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ನನ್ನ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ನಾನು ತುಂಬಾ ಭಯ ಪಡುತ್ತಲೇ ಆ ಮೆಸೇಜ್ ಅನ್ನು ಓದ್ತಾ ಇದ್ದೆ. ಅದನ್ನು ಓದಿದ ನಂತರ ನನ್ನ ಕೈ ಕಾಲುಗಳು ನಡುಗೋದಕ್ಕೆ ಶುರುವಾಗಿತ್ತು. ಆ ವ್ಯಕ್ತಿ ಮೆಸೇಜ್ನಲ್ಲಿ ಬರೆದಿದ್ರು, ಸುಮಾರು 5 ವರ್ಷಗಳ ಮೊದಲು ಒಂದು ಸಾರಿ, ನಂತರ 2 ವರ್ಷದ ಮುಂಚೆ ನಿಮ್ಮ ಗಂಡ ಒಬ್ಬ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಕರೆದುಕೊಂಡು ಬಂದಿದ್ದ. ಆ ಹುಡುಗಿ ಕೂಡ ನಿಮ್ಮ ರೀತಿ ತುಂಬಾ ಸುಂದರ ಮತ್ತು ಅಮಾಯಕಳಾಗಿದ್ಲು. ಮದುವೆಯಾದ ಕೆಲವು ದಿನಗಳಲ್ಲಿ ಆಕೆ ಕೂಡ ಗರ್ಭಿಣಿಯಾಗಿದ್ಲು. ಆ ಸಮಯದಲ್ಲಿ ಇವರ ಬಗ್ಗೆ ಯಾರಿಗೂ ಅಷ್ಟೊಂದು ಏನೂ ಗೊತ್ತಿರಲಿಲ್ಲ. ಇವರು ನೋಡಲು ನಮ್ಮಂತೆಯೇ ನಾರ್ಮಲ್ ಜನರ ರೀತಿಯ ಕಾಣಿಸ್ತಾ ಇದ್ರು. ಆ ಹೆಣ್ಣು ಮಗಳು ತಾಯಿಯಾಗ್ತಾ ಇದ್ಲು. ಒಂದು ದಿನ ಇದ್ದಕ್ಕಿದ್ದಂತೆ ಇವರ ಮನೆಗೆ ಪೊಲೀಸರು ಬಂದಿದ್ರು. ಮೀಡಿಯಾದವರು ಕೂಡ ಬಂದಿದ್ರು. ಆಗ್ಲೇ ನಮ್ಗೆಲ್ರಿಗೂ ಗೊತ್ತಾಯ್ತು ಆ ಮಹಿಳೆಯ ಮಗು ಕಳೆದು ಹೋಗಿದೆ ಅಂತ. ಪೊಲೀಸ್ನವರು, ಮೀಡಿಯಾದವರು ಎಲ್ಲರೂ ಕೇಳಿದಾಗ ನಿಮ್ಮ ಅತ್ತೆ ಮತ್ತು ಗಂಡ ಹೇಳ್ತಾ ಇದ್ರು, ಇದು ನಮ್ಮ ಮನೆಯ ವಿಚಾರ, ಮಧ್ಯದಲ್ಲಿ ಮಾತನಾಡಲು ಇಷ್ಟಕ್ಕೂ ನೀವ್ಯಾರು, ನಿಮಗೆ ಏನು ಅಧಿಕಾರವಿದೆ ಅಂತ. ಈಗ ನಿಮಗೆ ಅನ್ನಿಸ್ತಾ ಇರ್ಬೋದು ಆ ಮಗು ಎಲ್ಲಿ ಹೋಯಿತು ಅಂತ. ಬಹುಶಃ ಆ ಮಗುವನ್ನು ಇವರು ಯಾರಿಗೋ ಮಾರಾಟ ಮಾಡಿರಬಹುದು. ಯಾಕೆಂದ್ರೆ ಮಗು ಕಳೆದು ಹೋಗಿದೆ ಎನ್ನುವ ಮಾತು ಮಾತ್ರ ಇವರು ಎಲ್ರಿಗೂ ಹೇಳಿದ್ರು ಅಷ್ಟೇ. ನಮಗೆಲ್ಲರಿಗೂ ಗೊತ್ತಿರುವಂತೆ ರಮೇಶನ ಹೆಂಡತಿ ಅಂತ ನೀವು 4ನೇ ಮಹಿಳೆ. ಆಗಿನಿಂದ ಆ ಮನೆಯವರ ಬಗ್ಗೆ ಇಲ್ಲಿ ಯಾರಿಗೂ ಯಾವುದೇ ರೀತಿಯ ಒಳ್ಳೆಯ ಅಭಿಪ್ರಾಯನೇ ಇಲ್ಲ. ಆ ಮಹಿಳೆಯ ತವರು ಮನೆಯವರು ಕೂಡ ಬಂದು ತುಂಬಾ ದೊಡ್ಡ ಗಲಾಟೆ ಮಾಡಿದ್ರು. ಆ ಸಮಯದಲ್ಲಿಯೇ ನಿನ್ನ ಗಂಡ ರಮೇಶ್ಗೆ 5 ತಿಂಗಳು ಜೈಲುವಾಸ ಕೂಡ ಆಗಿತ್ತು. ಆದರೆ ಅವನು ಹೇಗೋ ಬೇಗ ಹೊರಗೆ ಬಂದು ಬಿಟ್ಟಿದ್ದ. ಆದ್ದರಿಂದಲೇ ಇವರ ಜೊತೆ ಯಾರೂ ಮಾತನಾಡೋದಿಲ್ಲ, ಇವರ ಜೊತೆ ಸಂಬಂಧವನ್ನು ಕೂಡ ಇಟ್ಕೊಳ್ಳೋದಿಲ್ಲ. ಇದು ನಡೆದ ಕೇವಲ 1 ವರ್ಷದಲ್ಲಿ ನಿಮ್ಮಂತಹ ಒಳ್ಳೆಯ ಅಮಾಯಕ ಹೆಣ್ಣು ಮತ್ತೆ ಇವರಿಗೆ ಎಲ್ಲಿಂದ ಹೇಗೆ ಸಿಕ್ತು ಅಂತಾನೆ ಇಲ್ಲಿಯ ಜನಗಳಿಗೆ ಅರ್ಥವಾಗ್ತಾ ಇಲ್ಲ. ನಾನು ಆ ಮೆಸೇಜ್ ಅನ್ನು ಓದಿದಾಗ ನನ್ನ ಜೀವವೇ ಹೋದಂತಾಗಿತ್ತು. ನನ್ನ ಕೈ ಕಾಲುಗಳು ತಣ್ಣಗಾಗಿ ಬಿಟ್ಟಿದ್ವು. ನಾನು ಶಾಕ್ನಿಂದ ತಲೆಯ ಮೇಲೆ ಕೈ ಇಟ್ಕೊಂಡು ಸೈಲೆಂಟ್ ಆಗಿ ಕುಳಿತುಕೊಬಿಟ್ಟಿದ್ದೆ. ನನಗೆ ಇನ್ನೂ ಅರ್ಥವಾಗ್ತಾ ಇರಲಿಲ್ಲ ಇಷ್ಟಕ್ಕೂ ನಾನು ಏನು ಓದ್ದೆ, ನನ್ನ ಜೊತೆ ಏನು ನಡೀತಾ ಇದೆ ಅಂತ. ನನ್ನ ತಲೆಯಲ್ಲಿ ಕೇವಲ ಅದೇ ಮಾತುಗಳು ಸುತ್ತಾಡ್ತಾ ಇದ್ವು. ಪೊಲೀಸರು, ಮೀಡಿಯಾ, ಅವಮಾನ, ಆ ಹೆಣ್ಣು ಮತ್ತು ಆ ಮಗು. ಸತ್ಯವನ್ನು ತಿಳಿದುಕೋಬೇಕು ಅಂತ ನಾನು ಅಂದುಕೊಳ್ತಾ ಇದ್ದೆ. ಆದರೆ ನನಗೆ ತುಂಬಾ ಭಯ ಕೂಡ ಆಗ್ತಾ ಇತ್ತು. ನಾನು ಪದೇ ಪದೇ ಅದೇ ಮೆಸೇಜ್ ಅನ್ನು ನೋಡ್ತಾ ಇದ್ದೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಪ್ರತಿ ಬಾರಿಯೂ ಅದೇ ಮೆಸೇಜ್ ಅನ್ನು ಓದಿದಾಗಲೂ ನನ್ನ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಇದರ ಬಗ್ಗೆ ನನ್ನ ಗಂಡನ ಜೊತೆ ಮಾತನಾಡಬೇಕು ಅಂತ ಅಂದುಕೊಂಡೆ. ಆದರೆ ಅವರ ಬಳಿ ಈ ವಿಷಯ ಮಾತನಾಡಲು ನನ್ನೊಳಗೆ ಧೈರ್ಯನೇ ಇರಲಿಲ್ಲ. ಯಾಕೆಂದ್ರೆ ಆ ಮನೆಯ ವಾತಾವರಣ ಮೊದಲೇ ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಇತ್ತು. ಈಗ ಈ ಸತ್ಯ ಬೇರೆ ನನ್ನ ಮುಂದೆ ಬಂದಿತ್ತು. ಒಂದು ದಿನ ನನ್ನ ಯಜಮಾನರು ತುಂಬಾ ಸಂತೋಷವಾಗಿದ್ರು. ಅವರು ಮನೆಯಲ್ಲಿ ತುಂಬಾ ಸಂತೋಷವಾಗಿ ಹಾಡುಗಳನ್ನು ಹಾಡಿಕೊಂಡು ತನ್ನ ತಾಯಿಯ ಜೊತೆ ಸಂತೋಷವಾಗಿ ಮಾತನಾಡುತ್ತಾ ಹೋಟೆಲ್ನಿಂದ ಊಟವನ್ನು ಕೂಡ ತರಿಸಿ ತಿನ್ನುತ್ತಾ ಕುಳಿತುಕೊಂಡಿದ್ರು. ನಾನು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದೆಲ್ಲವನ್ನು ನೋಡ್ತಾ ಇದ್ದೆ. ನಾನು ಈಗ ನನ್ನ ಗಂಡನ ಮೂಡನ್ನು ನೋಡಿ ಅವರ ಜೊತೆ ಮಾತನಾಡುತ್ತಾ ಮಾತಿನಲ್ಲೇ ಕೇಳಿದೆ, ನಿಮ್ಮ ಜೀವನದಲ್ಲಿ ನಾನೇ ಮೊದಲನೆಯ ಹೆಣ್ಣ ಅಂತ. ಅವರ ಮುಖದಲ್ಲಿದ್ದ ನಗು ಒಂದು ಕ್ಷಣ ಮಾಯವಾಗಿಬಿಡ್ತು. ನಂತರ ಅವರು ನಿಧಾನವಾಗಿ ಮುಗುಳ್ನಾಗುತ್ತಾ ಹೇಳಿದ್ರು, ನಿನಗೆ ನನ್ನ ಮೇಲೆ ಏನಾದರೂ ಅನುಮಾನವಿದೆಯಾ? ನೀನು ಮೊದಲನೆಯ ಹೆಣ್ಣು ಅಲ್ಲದಿದ್ದರೆ ಅಂತ ಹೇಳಬೇಕಾದ್ರೆ ನಾನು ಮಾತನ್ನು ಬದಲಾಯಿಸಿ, ಇಂತಹ ಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಇದೇ ರೀತಿಯ ಆಲೋಚನೆಗಳು ಬರ್ತಾ ಇರ್ತವೆ ಅಂತ ಹೇಳಿದಾಗ ಅವರು ಹೇಳಿದ್ರು, ಹೌದು, ನೀನು ಸರಿಯಾಗಿ ಹೇಳಿದೆ, ಹೆಂಗಸರಿಗೆ ಇಂತಹ ಆಲೋಚನೆಗಳು ತುಂಬಾ ಬರ್ತಾ ಇರ್ತವೆ ಅಂತ. ನಂತರ ಅವರು ಎಷ್ಟೋ ಪ್ರೀತಿಯಿಂದ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನ ಜೀವನದಲ್ಲಿ ಬಂದಿರುವ ಮೊದಲನೆಯ ಮತ್ತು ಕೊನೆಯ ಹೆಣ್ಣು ಅದು ನೀನೇನೆ ಅಂತ ಎಷ್ಟೋ ನಂಬಿಕೆಯಿಂದ ಧೈರ್ಯವಾಗಿ ಹೇಳ್ತಾ ಇದ್ರು. ಅವರ ಮುಖದಲ್ಲಿ ಮುಗುಳ್ನಗೆ ಇತ್ತು. ಅವರ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಕಲ್ಮಶ ಕೂಡ ಕಾಣಿಸ್ತಾ ಇರಲಿಲ್ಲ. ಆದರೆ ಅವರ ಮುಖವನ್ನು ನೋಡಿ ಕೂಡ ನನಗೆ ಅವರ ಮಾತಿನ ಮೇಲೆ ನಂಬಿಕೆನೇ ಬರಲಿಲ್ಲ. ನಾನು ಕೂಡ ಅವರ ಮುಂದೆ ಮುಗುಳ್ನಗುತ್ತಾ ಸುಮ್ಮನಾದೆ. ಅವರ ಮುಂದೆ ನಾರ್ಮಲ್ ಆಗಿರಲು ಪ್ರಯತ್ನ ಪಡ್ತಾ ಇದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಪದೇ ಪದೇ ಇವೇ ಮಾತುಗಳು ಓಡ್ತಾ ಇದ್ವು. ನಾನು ಅಂದುಕೊಳ್ತಾ ಇದ್ದೆ, ನಾಳೆ ಮತ್ತೆ ನಾನು ಅದೇ ಅಂಗಡಿಗೆ ಹೋಗಬೇಕು ಅಂತ.
ನನಗೆ ನಿಮ್ಮ ಸತ್ಯ ಗೊತ್ತು ಅಂತ ನಾನು ಯಾರಿಗೂ ಏನೂ ಹೇಳಲಿಲ್ಲ. ನನಗೆ ಈಗ ತುಂಬ ಭಯ ಕೂಡ ಆಗ್ತಾ ಇತ್ತು. ನನಗೆ ಎಲ್ಲವೂ ಗೊತ್ತಿದೆ ಎಂದು ಮನೆಯಲ್ಲಿ ಯಾರಿಗಾದರೂ ಗೊತ್ತಾದರೆ ಹೇಗೆ? ನನಗೆ ಅನ್ನಿಸ್ತಾ ಇತ್ತು ಇವರು ನನ್ನ ಮೇಲೆ ಗಮನ ಇಟ್ಟಿದ್ದಾರೆ ಅಂತ. ಆದ್ದರಿಂದಲೇ ನಾನು ಆ ವ್ಯಕ್ತಿಯ ನಂಬರನ್ನು ಕೂಡ ಡಿಲೀಟ್ ಮಾಡಿಬಿಟ್ಟೆ. ನಾನು ಈಗ ತುಂಬ ಹುಷಾರಾಗಿ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದ್ದೆ. ಇಲ್ಲಿಯವರೆಗೂ ನನಗೆ ಪೂರ್ತಿ ಸತ್ಯ ಇನ್ನೂ ಗೊತ್ತಾಗಿರಲಿಲ್ಲ. ಮಾರನೆಯ ದಿನ ನಾನು ಕೆಲವು ಸಾಮಾನುಗಳನ್ನು ಕೊಂಡುಕೊಳ್ಳಲು ಮತ್ತೆ ಅಂಗಡಿಗೆ ಹೋದೆ. ನನ್ನನ್ನು ನೋಡಿದ ತಕ್ಷಣ ಅಂಗಡಿಯವರು ತಲೆ ಬಗ್ಗಿಸಿಕೊಂಡ್ರು. ಅವರ ಮುಖದ ಮೇಲೆ ಚಿಂತೆ ಮತ್ತು ಭಯ ಎದ್ದು ಕಾಣಿಸ್ತಾ ಇತ್ತು. ಅವರು ನನ್ನನ್ನು ನೋಡಿದ ತಕ್ಷಣ ಹೇಳಿದ್ರು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ಮೊದಲೇ ನಿಮಗೆ ತುಂಬಾ ಭಯದಿಂದ ಎಲ್ಲವನ್ನೂ ಮೆಸೇಜ್ ಮಾಡಿದ್ದೆ. ಆ ವ್ಯಕ್ತಿ ತುಂಬಾ ಹೆದರಿಕೊಂಡು ಸುತ್ತಮುತ್ತಲು ನೋಡ್ತಾ ಇದ್ದ. ಯಾರಾದರೂ ನೋಡ್ತಾ ಇದ್ದಾರೇನೋ, ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೇನೋ ಅಂತ. ಈಗ ನಾನು ಅವರನ್ನೇ ನೋಡಿ ನೇರವಾಗಿ ಕೇಳಿದೆ, ನನಗೆ ಕೇವಲ ಇಷ್ಟು ಮಾತ್ರ ಹೇಳಿ, ಈಗ ಆ ಹುಡುಗಿ ಎಲ್ಲಿದ್ದಾಳೆ? ನಾನು ಖುದ್ದು ಹೋಗಿ ಅವಳ ಜೊತೆ ಮಾತನಾಡ್ತೀನಿ. ಈ ಮಾತು ಕೇಳಿದ ತಕ್ಷಣ ಅವರು ಒಂದು ಕ್ಷಣ ಸೈಲೆಂಟ್ ಆಗಿಬಿಟ್ರು. ಅವರ ಮುಖ ಬಿಳುಚಿಕೊಂಡಿತ್ತು. ನಂತರ ಅವರು ಹೇಳಿದ ಮಾತನ್ನು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ಅವರು ಹೇಳಿದ್ರು, ಆ ಹುಡುಗಿ ಈಗ ಜೀವಂತವಾಗಿ ಇಲ್ಲ ಅಂತ. ಈ ಮಾತು ಕೇಳಿದ ತಕ್ಷಣ ನನ್ನ ಕೈಯಲ್ಲಿದ್ದ ಸಾಮಾನುಗಳು ಜಾರಿ ಕೆಳಗೆ ಬಿದ್ದೋದ್ವು. ನನ್ನ ಕೈ ಕಾಲುಗಳು ನಡುಗಲು ಶುರುವಾಗಿತ್ತು. ನಾನು ಗಾಬರಿಯಿಂದ ಅಲ್ಲೇ ನಿಂತುಕೊಂಡಿದ್ದೆ. ನನಗೆ ಅರ್ಥವಾಗಲಿಲ್ಲ ಇಷ್ಟಕ್ಕೂ ನಾನು ಏನು ಕೇಳಿಸ್ಕೊಂಡೆ ಅಂತ. ನಾನು ಈಗ ಸೈಲೆಂಟ್ ಆಗಿ ಅಲ್ಲಿಂದ ಬಂದುಬಿಟ್ಟೆ. ನನ್ನ ಹೃದಯ ಮಾತ್ರ ಜೋರಾಗಿ ಹೊಡ್ಕೊಳ್ತಾ ಇತ್ತು. ನನಗೆ ಈಗ ಏನು ಅರ್ಥವಾಗಲಿಲ್ಲ. ತುಂಬ ಭಯ ಕೂಡ ಆಗ್ತಾ ಇತ್ತು. ಅವಳ ಜೊತೆ ನಡೆದ ಅದೆಲ್ಲವೂ ನನ್ನ ಜೊತೆ ಕೂಡ ನಡೆಯುತ್ತೇನೋ ಅನ್ನುವ ಭಯ. ನಾನು ಪದೇ ಪದೇ ನನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು ನನ್ನ ಮಗುವನ್ನು ಮುಟ್ಟಿ ನೋಡ್ಕೊಳ್ತಾ ಇದ್ದೆ. ಇಷ್ಟು ಸಮಯ ಕಳೆದೋದ್ರೂ ನನಗೆ ಯಾಕೆ ಇನ್ನೂ ಹೆರಿಗೆ ನೋವು ಬರ್ತಾ ಇಲ್ಲ ಅಂತ ನನಗಂತೂ ಅರ್ಥವಾಗಲಿಲ್ಲ. ದಿನಗಳು ಕಳೆಯುತ್ತಿದ್ದ ಹಾಗೆ ನನ್ನ ಅನುಮಾನ ಮತ್ತು ಭಯ ಇನ್ನೂ ಹೆಚ್ಚಾಗತೊಡಗಿತು. ಆದರೆ ಈ ಮಾತುಗಳನ್ನು ಯಾರ ಬಳಿ ಹೇಳಬೇಕು, ಹೇಗೆ ಹೇಳಬೇಕು ಎಂದು ನನಗೆ ಗೊತ್ತಾಗಲಿಲ್ಲ. ಯಾಕಂದರೆ ನನಗೆ ನನ್ನವರು ಅಂತ ಯಾರೂ ಇರಲಿಲ್ಲ. ಈಗ ನಾನು ಧೈರ್ಯವಾಗಿ ಒಂದು ನಿರ್ಧಾರ ಮಾಡಿದೆ. ಹೇಗಾದರೂ ಮಾಡಿ ಇವರಿಗೆ ತಿಳಿಯದೆ ನಾನು ಆಸ್ಪತ್ರೆಗೆ ಹೋಗಬೇಕು, ಸತ್ಯವನ್ನು ತಿಳ್ಕೋಬೇಕು ಅಂತ. ಆದರೆ ಮನೆಯಿಂದ ಹೊರಗೆ ಬಂದು ಆಸ್ಪತ್ರೆಗೆ ಹೋಗುವುದು ಅದು ಅಷ್ಟೊಂದು ಸುಲಭದ ಕೆಲಸವೇನೂ ಆಗಿರಲಿಲ್ಲ. ಒಂದು ದಿನ ನಾನು ಅಂಗಡಿಗೆ ಅಂತ ಹೊರಗೆ ಹೋಗಿ ಮೆಡಿಕಲ್ ಸ್ಟೋರ್ನಿಂದ ಕೆಲವು ನಿದ್ದೆ ಮಾತ್ರೆಗಳನ್ನು ತಂದು ಊಟದಲ್ಲಿ ಮಾತ್ರೆಗಳನ್ನು ಬೆರೆಸಿ ತಾಯಿ ಮತ್ತು ಮಗನಿಗೆ ಊಟವನ್ನು ಕೊಟ್ಟೆ. ತಾಯಿ ಮತ್ತು ಮಗ ಇಬ್ಬರು ಮಧ್ಯಾಹ್ನ ಊಟ ಮಾಡಿ ನೆಮ್ಮದಿಯಾಗಿ ಆರಾಮವಾಗಿ ಮಲಗಿಬಿಟ್ಟಿದ್ರು. ಅದೇ ಸಮಯದಲ್ಲಿ ನಾನು ಮನೆಯಿಂದ ಆಸ್ಪತ್ರೆಗೆ ಅಂತ ಹೊರಗಡೆ ಹೊರಟು ಹೋದೆ. ನಾನು ಮಾಡುತ್ತಿರುವ ಈ ಕೆಲಸದಿಂದ ನನಗೆ ಏನಾಗುತ್ತೋ ಗೊತ್ತಿಲ್ಲ. ಈ ಸತ್ಯ ತಿಳಿದು ಒಂದು ವೇಳೆ ನನ್ನ ಗಂಡ ನನ್ನನ್ನು ಮನೆಯಿಂದ ಹೊರ ಹಾಕಬಹುದು ಅಂತ ಕೂಡ ನನಗೆ ಅನ್ನಿಸ್ತಾ ಇತ್ತು. ಆದರೆ ನಾನೀಗ ಎಷ್ಟು ಧೈರ್ಯ ಮಾಡಿಕೊಂಡು ಮನೆಯಿಂದ ಹೊರಗೆ ಬಂದಿದ್ದೆ. ನಾನು ನೇರವಾಗಿ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಮುಂದೆ ಕುಳಿತುಕೊಂಡು ಡಾಕ್ಟರ್ ಬಳಿ ಎಲ್ಲ ಮಾತುಗಳನ್ನು ವಿವರವಾಗಿ ಹೇಳಿದೆ. ಮೊದಲು ಡಾಕ್ಟರ್ ನನ್ನ ಮಾತುಗಳನ್ನು ನಂಬಲಿಲ್ಲ. ಅವರು ತುಂಬಾ ಶಾಂತವಾಗಿ ಹೇಳಿದರು, ಇದು ಮೊದಲನೆಯ ಮಗು, ಆದ್ದರಿಂದಲೇ ನೀವು ತಿಂಗಳುಗಳನ್ನು ಲೆಕ್ಕ ಹಾಕುವುದರಲ್ಲಿ ಎಲ್ಲೋ ಏನೋ ಮಿಸ್ಟೇಕ್ ಮಾಡಿಕೊಂಡಿರಬಹುದು ಅಂತ. ನಾನು ಎಷ್ಟೋ ವಿಶ್ವಾಸದಿಂದ, ಇಲ್ಲ ಸರ್, ಆ ರೀತಿ ಏನೂ ಇಲ್ಲ, ನೀವು ಒಂದೇ ಒಂದು ಬಾರಿ ನನಗೆ ಸ್ಕ್ಯಾನಿಂಗ್ ಮಾಡಿ ನೋಡಿ, ನಾನು ಗರ್ಭಿಣಿಯಾದಾಗಿನಿಂದ ಒಮ್ಮೆ ಕೂಡ ಸ್ಕ್ಯಾನಿಂಗ್ ಮಾಡಿಸಿಲ್ಲ ಅಂತ ಹೇಳಿದಾಗ ಡಾಕ್ಟರ್ ನನ್ನನ್ನು ಗಮನಿಸಿ ನಂತರ ಆಯಿತು ಅಂತ ಹೇಳಿದ್ರು. ಡಾಕ್ಟರ್ ಮಾತು ಕೇಳಿ ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ. ಆದರೆ ಒಳಗೊಳಗೆ ನನಗೆ ಒಂದು ರೀತಿಯ ಭಯ ಕೂಡ ಆಗ್ತಾ ಇತ್ತು. ನಾನು ಸ್ಕ್ಯಾನಿಂಗ್ ರೂಮ್ನಲ್ಲಿ ಮಲಗಿಕೊಂಡಿದ್ದೆ. ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಲು ಶುರು ಮಾಡಿದಾಗ ಸ್ವಲ್ಪ ಸಮಯ ಅವರು ಸೈಲೆಂಟ್ ಆಗಿದ್ರು. ನಂತರ ಅವರು ಒಂದು ರೀತಿ ಗಾಬರಿಯಾಗಿ ಅವರು ಜೋರಾಗಿ ಕೂಗಿ ನರ್ಸನ್ನು ಕರೀತಾ ಇದ್ರು. ತಕ್ಷಣ ಓಟಿಯನ್ನು ರೆಡಿ ಮಾಡಿ, ಬೇಗ ಬೇಗ ಮಾಡಿ, ಈಕೆಗೆ ಈಗಲೇ ನಾವು ಸಿ ಸೆಕ್ಷನ್ ಮಾಡಬೇಕು, ತಕ್ಷಣ ನಾವು ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ನರ್ಸ್ಗಳು ಒಳಗೆ ಹೊರಗೆ ಗಾಬರಿಯಿಂದ ಓಡಾಡ್ತಾ ಇದ್ರು. ಒಂದೇ ಕ್ಷಣದಲ್ಲಿ ಅಲ್ಲಿನ ಪರಿಸ್ಥಿತಿ ತುಂಬಾ ವಿಚಿತ್ರವಾಗಿ ಅನ್ನಿಸ್ತಾ ಇತ್ತು ನನಗೆ. ನಾನು ತುಂಬಾ ಗಾಬರಿಯಿಂದ ಕೇಳಿದೆ, ಡಾಕ್ಟರ್, ಇಷ್ಟಕ್ಕೂ ಏನಾಗಿದೆ? ನನ್ನ ಮಗು ಆರೋಗ್ಯವಾಗಿದೆ ತಾನೆ ಅಂತ. ಅವರು ಹೇಳಿದ್ರು, ನಾನು ನಿನ್ನ ಪ್ರಾಣವನ್ನು ಉಳಿಸಲು ಪ್ರಯತ್ನ ಪಡ್ತಾ ಇದ್ದೇವೆ. ನಾನು ನಡುಗುತ್ತಲೇ ಭಯದಿಂದ ಕೇಳಿದೆ, ಮತ್ತೆ ನನ್ನ ಮಗು ಹುಷಾರಾಗಿದೆ ತಾನೆ? ಆದರೆ ಡಾಕ್ಟರ್ ನನ್ನ ಮಾತಿಗೆ ಯಾವುದೇ ಉತ್ತರ ಕೊಡಲಿಲ್ಲ. ನನ್ನನ್ನು ತಕ್ಷಣ ಸ್ಕ್ಯಾನಿಂಗ್ ರೂಮಿನಿಂದ ಹೊರಗಡೆ ಕರೆದುಕೊಂಡು ಬಂದರು. ಸಮಯ ತುಂಬ ಬೇಗ ಕಳೀತಾ ಇತ್ತು. ಇಲ್ಲಿ
ಏನು ನಡೀತಾ ಇದೆ ಎಂದು ನನಗೆ ಏನೂ ಅರ್ಥವಾಗಲಿಲ್ಲ. ನಾನು ಕಣ್ಣು ಬಿಟ್ಟು ನೋಡಿದಾಗ ನನ್ನ ಎದುರುಗಡೆ ಪೊಲೀಸ್ನವರು ಮತ್ತು ಡಾಕ್ಟರ್ಗಳು ಕೂಡ ನಿಂತ್ಕೊಂಡಿದ್ರು. ನಾನು ಎದ್ದೇಳಲು ತುಂಬಾ ಪ್ರಯತ್ನ ಪಟ್ಟೆ, ಆದರೆ ನನ್ನಿಂದ ಎದ್ದೇಳಲೇ ಆಗಲಿಲ್ಲ. ನಾನು ತುಂಬಾ ವೀಕ್ ಆಗಿಬಿಟ್ಟಿದ್ದೆ. ನನ್ನ ಕೈ ಕಾಲುಗಳು ನಡುಗ್ತಾ ಇದ್ವು. ಡಾಕ್ಟರ್ ಹೇಳಿದ್ರು, ನೀವು ಮೊದಲು ಪೊಲೀಸ್ನವರ ಜೊತೆ ಮಾತನಾಡಿ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ. ನನಗೆ ಏನು ಅರ್ಥವಾಗದೆ ನಾನು ಗಾಬರಿಯಾಗಿ ಕೇಳಿದೆ, ಡಾಕ್ಟರ್, ನನ್ನ ಮಗು ಎಲ್ಲಿದೆ? ಅವರು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳಿದ್ರು, ಮೊದಲು ನೀನು ನಿನ್ನ ಬಗ್ಗೆ ಹೇಳು, ನಿನ್ನ ಜೊತೆ ಏನ್ ನಡೀತು ಅಂತ. ನಾನು ತುಂಬಾ ದುಃಖದಿಂದ ನಡೆದ ಎಲ್ಲವನ್ನು ಅವರಿಗೆ ವಿವರವಾಗಿ ಹೇಳಿದೆ. ಮನೆಯಲ್ಲಿ ನನಗೆ ಹೇಳ್ತಾ ಇದ್ರು, ನನಗೆ ಇನ್ನು 7ನೇ ತಿಂಗಳು ನಡೀತಾ ಇದೆ ಅಂತ. ಆದರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ನನಗೆ 9 ತಿಂಗಳು ಮುಗಿದು 10ನೇ ತಿಂಗಳು ನಡೀತಾ ಇದೆ ಅಂತ. ಮತ್ತು ನನ್ನವರು ಅವರು ಯಾವತ್ತೂ ಯಾವ ಡಾಕ್ಟರ್ ಬಳಿ ಕೂಡ ನನ್ನನ್ನು ಕರೆದುಕೊಂಡು ಹೋಗಲಿಲ್ಲ. ಕೇವಲ ಯಾರೋ ನೈಟಿ ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ರು ಅಷ್ಟೇ ಅಂತ. ಪೊಲೀಸ್ನವರು ಸೈಲೆಂಟ್ ಆಗಿ ನನ್ನ ಮಾತುಗಳನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು. ನನ್ನ ಗಂಡನ ಹೆಸರನ್ನು ಮತ್ತು ನನಗೆ ಮೆಸೇಜ್ ಮಾಡಿದ ಆ ವ್ಯಕ್ತಿಯ ಬಗ್ಗೆ ಕೂಡ ವಿಚಾರಿಸ್ತಾ ಇದ್ರು. ಮನೆಯ ಬಗ್ಗೆ, ಅತ್ತೆಯ ಬಗ್ಗೆ ಎಲ್ಲವನ್ನು ಅವರು ಬರೆದುಕೊಳ್ತಾ ಇದ್ರು. ಕೆಲವು ಪೇಪರ್ಗಳ ಮೇಲೆ ನಾನು ಹೇಳಿದ ಎಲ್ಲ ಮಾತುಗಳನ್ನು ಬರೆದುಕೊಂಡು ನನ್ನಿಂದ ಸೈನನ್ನು ಕೂಡ ಮಾಡಿಸಿಕೊಂಡು ಅಲ್ಲಿಂದ ಹೊರಟು ಹೋದ್ರು. ನಾನು ಕೇಳ್ತಾ ಇದ್ದೆ, ಸರ್, ಇಷ್ಟಕ್ಕೂ ಇದೆಲ್ಲ ಏನ್ ನಡೀತಾ ಇದೆ ಅಂತ. ಆಗ ಒಬ್ಬ ಕಾನ್ಸ್ಟೇಬಲ್ ಮೇಡಮ್ ಹೇಳಿದ್ರು, ನಿಮಗೆ ಡಾಕ್ಟರ್ ಎಲ್ಲವನ್ನು ಅರ್ಥ ಮಾಡಿಸ್ತಾರೆ ಬಿಡಿ. ಅವರೆಲ್ಲರೂ ಹೋದ ನಂತರ ಡಾಕ್ಟರ್ ನನಗೆ, ನಾನು ಏನಾಗಿದೆ ಡಾಕ್ಟರ್, ನನಗೆ ಏನಾಗಿದೆ, ನೀವು ನನಗೆ ಸತ್ಯವನ್ನು ಹೇಳಿ ಅಂತ. ಡಾಕ್ಟರ್ ಹೇಳಿದ್ರು, ನಿನ್ನ ಮಗು ಈಗ ಜೀವಂತವಾಗಿಲ್ಲ. ನಾವು ಮಗುವನ್ನು ಉಳಿಸಲು ತುಂಬಾ ಪ್ರಯತ್ನ ಪಟ್ವಿ, ಆದರೆ ಉಳಿಸಲು ಸಾಧ್ಯವಾಗಲಿಲ್ಲ. ಈ ಮಾತು ಕೇಳಿದ ತಕ್ಷಣ ನನ್ನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ನನ್ನ ಕಣ್ಣುಗಳ ಮುಂದೆ ಕತ್ತಲು ಆವರಿಸಿತು. ನನ್ನಿಂದ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ. ಕಣ್ಣಲ್ಲಿ ನೀರು ತುಂಬಿ ಹರಿತಾ ಇತ್ತು. ಡಾಕ್ಟರ್ ಸ್ವಲ್ಪ ಸಮಯ ಅಲ್ಲೇ ಕುಳಿತು ನನಗೆ ಸಮಾಧಾನ ಮಾಡ್ತಾ ಇದ್ರು. ನಂತರ ಹೇಳಿದ್ರು, ನಿನ್ನ ಗಂಡ ಮತ್ತು ಅತ್ತೆಯನ್ನು ಈಗ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ನಾನು ಏನು ಅರ್ಥವಾಗದೆ ಅವರನ್ನೇ ನೋಡ್ತಾ ಇದ್ದೆ. ಯಾಕೆ ಅನ್ನೋ ತರ. ನಿನ್ನ ಗಂಡ ಮತ್ತು ನಿನ್ನ ಅತ್ತೆ ಸಾಮಾನ್ಯ ಜನ ಏನೂ ಅಲ್ಲ. ಅವರು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಇವರು ಒಂದು ರೀತಿಯ ವಿಚಿತ್ರವಾದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಅವರಿಗೆ ಎಂತಹ ಹೆಂಗಸು ಬೇಕು ಅಂದ್ರೆ ಅವರ ಗರ್ಭ ಸಾಮಾನ್ಯಕ್ಕಿಂತಲೂ ಹೆಚ್ಚಿನ ಶಕ್ತಿ ಹೊಂದಿರಬೇಕು. ಸುಮಾರು 11 ತಿಂಗಳವರೆಗೂ ಮಗುವನ್ನು ಜೀವಂತವಾಗಿ ಗರ್ಭದಲ್ಲಿ ಇಟ್ಕೋಬೇಕು. ನಾನು ನಡುಗುತ್ತಿರುವ ದನಿಯಲ್ಲೇ ಕೇಳಿದೆ, ಆ ರೀತಿ ಆಗಲು ಸಾಧ್ಯ ಇಲ್ಲ ಅಲ್ವಾ? 11 ತಿಂಗಳು ಮಗು ಹೇಗೆ ತಾನೇ ಒಳಗೆ ಇರುತ್ತೆ ಅಂತ. ಆಗ ಡಾಕ್ಟರ್ ಹೇಳಿದ್ರು, ಆ ರೀತಿ ಆಗಲು ಖಂಡಿತ ಸಾಧ್ಯವಿಲ್ಲ. ಆದರೆ ಕೆಲವೊಂದು ಔಷಧಿಗಳಿಂದ ಕೆಲವೊಂದು ಪ್ರಯೋಗಗಳನ್ನು ಮಾಡಿ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ನಿಮಗೆ ಕೊಟ್ಟಿರುವ ಔಷಧಿಗಳು ಅದು ಸಾಮಾನ್ಯ ಔಷಧಿ ಏನಲ್ಲ. ಅದು ಒಂದು ರೀತಿಯ ಕೆಮಿಕಲ್. ಆ ಕೆಮಿಕಲ್ ಅನ್ನು ನಿನ್ನ ಗಂಡ ರಾತ್ರಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ನಿನಗೆ ಕುಡಿಸುತ್ತಿದ್ದ. ಈ ಮಾತು ಕೇಳಿದ ತಕ್ಷಣ ನನಗೆ ಸಿಡಿಲು ಬಡಿದಂತೆ ಆಗಿತ್ತು. ಪ್ರತಿ ರಾತ್ರಿ ಅವರು ಎಷ್ಟೋ ಪ್ರೀತಿಯಿಂದ ಹಾಲನ್ನು ತಂದು ಅವರ ಕೈಯಾರೆ ನನಗೆ ಕುಡಿಸ್ತಾ ಇದ್ರು. ನನಗೆ ಅನ್ನಿಸ್ತಾ ಇತ್ತು, ಅವರು ನನ್ನನ್ನು ಎಷ್ಟೊಂದು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದಾರೆ ಅಂತ. ನಾನು ಅಳುತ್ತಾ ಕೇಳ್ತಾ ಇದ್ದೆ, ಇಷ್ಟಕ್ಕೂ ಅವರು ಆ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಡಾಕ್ಟರ್? ಆಗ ಡಾಕ್ಟರ್ ಹೇಳಿದ್ರು, ಅವರಿಗೆ ಒಂದು ದೊಡ್ಡ ಡೀಲ್ ಸೆಟ್ ಆಗಿತ್ತು. ಸುಮಾರು 5 ಕೋಟಿ ರೂಪಾಯಿದು. ಅವರ ಉದ್ದೇಶ ಅಸಾಮಾನ್ಯವಾದ ಪರಿಸ್ಥಿತಿಯಲ್ಲಿ ಮಗು ಜನಿಸಬೇಕಾಗಿತ್ತು. ಸುಮಾರು 11 ತಿಂಗಳ ನಂತರ. ನಾನು ಈಗ ಅಳುತ್ತಾ ಕೇಳಿದೆ, ಇಷ್ಟಕ್ಕೂ ನನ್ನ ಮಗುವಿಗೆ ಏನಾಯಿತು ಡಾಕ್ಟರ್ ಅಂತ. ಹೆರಿಗೆಯಾದ ನಂತರ ಮಗು ಜೀವಂತವಾಗಿತ್ತು, ಆದರೆ ಅದು ತುಂಬಾ ಜಾಸ್ತಿ ವೀಕ್ ಆಗಿಬಿಟ್ಟಿತ್ತು. ಯಾಕೆಂದ್ರೆ ಬಲವಂತವಾಗಿ ಕೆಲವೊಂದು ಮೆಡಿಸಿನ್ಸ್ಗಳನ್ನು ಕೊಟ್ಟು ಮಗುವನ್ನು ಗರ್ಭದಲ್ಲಿಯೇ ಬಂಧಿಸಿ ಇಡಲಾಗಿತ್ತು. ಒಂದು ವೇಳೆ ನೀನು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಬರದೇ ಇದ್ದಿದ್ರೆ ನೀನು ಕೂಡ ಬದುಕಿ ಉಳಿತಾ ಇರಲಿಲ್ಲ. ನಿನ್ನನ್ನು ಆಪರೇಷನ್ ರೂಮಿಗೆ ಕರೆದುಕೊಂಡು ಹೋದಾಗ ನಿನ್ನ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿತ್ತು. ಆದರೂ ನಾವು ಎಷ್ಟೋ ಕಷ್ಟಪಟ್ಟು ನಿನ್ನ ಜೀವವನ್ನು ಉಳಿಸಿದ್ದೇವೆ. ನಾನು ಅಳುತ್ತಾ ಕೇಳಿದೆ, ಇಷ್ಟಕ್ಕೂ ಅವರು ನನ್ನ ಜೊತೆ ಈ ರೀತಿ ಯಾಕೆ ಮಾಡಿದ್ದಾರೆ? ನಾನು ಏನು ತಪ್ಪು ಮಾಡಿದೆ ಅಂತ. ಡಾಕ್ಟರ್ ಸ್ವಲ್ಪ ಸಮಯ ನನಗೆ ಸಮಾಧಾನ ಮಾಡಿ ನಂತರ ಹೇಳಿದ್ರು, ಇದೆಲ್ಲವೂ ದುಡ್ಡಿಗಾಗಿ ಮಾಡಿದ್ದಾರೆ. ಅವರು ನಿನ್ನನ್ನು ಒಬ್ಬ ಮನುಷ್ಯಳಾಗಿ ನೋಡ್ಲೇ ಇಲ್ಲ, ಒಂದು ಪ್ರಯೋಗದ ವಸ್ತುವನ್ನಾಗಿ ನೋಡ್ತಾ ಇದ್ರು ಅಷ್ಟೇ. ಆಪರೇಷನ್ ಸಮಯದಲ್ಲಿ ನಿನ್ನ ಗಂಡ ತುಂಬಾ ಗಲಾಟೆ ಮಾಡ್ತಾ ಇದ್ದ. ಅವನು ಹೇಳ್ತಾ ಇದ್ದ, ನಾನು ಅವಳನ್ನು ಖಂಡಿತ ಜೀವಂತವಾಗಿ ಬಿಡೋದಿಲ್ಲ ಅಂತ. ಈ ಮಾತುಗಳನ್ನು ಕೇಳಿ ನಾನು ಅಲ್ಲೇ ಕೆಳಗೆ ಬಿದ್ದು ಹೋದೆ. ಆಗ ಡಾಕ್ಟರ್ ನನ್ನ ಕೈಯನ್ನು ಹಿಡಿದುಕೊಂಡು, ಈಗ ನೀನು ಸುರಕ್ಷಿತವಾಗಿದ್ದೀಯಾ? ಅವರ ಮೇಲೆ ಕೇಸ್ ಫೈಲ್ ಆಗಿದೆ. ಮುಂದೆ ಏನಾದರೂ ತೊಂದರೆ ಆದರೂ ಅದರ ಜವಾಬ್ದಾರಿ ಕೂಡ ಅವರ ತಲೆ ಮೇಲೆಯೇ ಬರುತ್ತೆ.
ಅಂತ ಹೇಳಿದ್ರು. ನಾನು ಅಳುತ್ತಾ, ಇನ್ನು ಮಾಡುವುದಕ್ಕೆ ಏನು ತಾನೇ ಉಳಿದಿದೆ, ನನ್ನ ಜೀವನ ಇಲ್ಲಿಗೆ ಮುಗಿದೋಯ್ತು ಅಂತ ಹೇಳಿದಾಗ ಡಾಕ್ಟರ್ ನನ್ನ ಕೈಯನ್ನು ಹಿಡಿದುಕೊಂಡು, ಆ ರೀತಿ ಹೇಳ್ಬೇಡಮ್ಮ, ಈಗ ನೀನು ಜೀವಂತವಾಗಿದೆಯಾ, ನೀನು ಇನ್ನೂ ಸಣ್ಣ ಹುಡುಗಿ, ನಿನ್ನ ಮುಂದೆ ನಿನ್ನ ಪೂರ್ತಿ ಜೀವನ ಇದೆ ಅಂತ ಹೇಳ್ತಾ ಇದ್ರು. ಈಗ ಆ ರೂಮಿನಲ್ಲಿ ಪೂರ್ತಿ ನಿಶಬ್ದ ಆವರಿಸಿತ್ತು. ನಾನು ನನ್ನ ಜೀವನ ಬದಲಾದ ಆ ಕ್ಷಣಗಳನ್ನು ನೆನೆಸಿಕೊಳ್ತಾ ಇದ್ದೆ. ಈಗ ಡಾಕ್ಟರ್ ಹೇಳ್ತಾ ಇದ್ರು, ನೀನು ಜೀವಂತವಾಗಿರುವುದೇ ಒಂದು ದೊಡ್ಡ ಅದೃಷ್ಟ ಅಂತ. ಈಗ ನನ್ನ ಒಳಗೆ ಯಾವುದೇ ಭಯವಿರಲಿಲ್ಲ, ಆದರೆ ನಾನು ತುಂಬ ಸುಸ್ತಾಗಿ ಬಿಟ್ಟಿದ್ದೆ. ನಾನು ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟಿದ್ದೇನೆ ಅಂತ ನನಗನ್ನಿಸ್ತಾ ಇತ್ತು. ನಾನು ನೇರವಾಗಿ ಡಾಕ್ಟರನ್ನೇ ಕೇಳಿದೆ, ನನಗೆ ನನ್ನವರು ಅಂತ ಯಾರೂ ಇಲ್ಲ, ಈಗ ನಾನೇನು ಮಾಡಬೇಕು, ನನ್ನ ಜೀವನ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದೆ ಅಂತ ಹೇಳಿದಾಗ ಡಾಕ್ಟ್ರು ಹೇಳಿದ್ರು, ಮೊದಲು ನೀನು ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಇರಬೇಕು. ನಿನಗೆ ಈಗ ಶಾರೀರಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಧೈರ್ಯ ತುಂಬುವ ಅಂತ ಜಾಗ ಬೇಕು. ಆ ದಿನವೇ ಡಾಕ್ಟರ್ ನನ್ನನ್ನು ವುಮೆನ್ಸ್ ಸೆಂಟರ್ನಲ್ಲಿ ಕಳಿಸಿಬಿಟ್ರು. ಆ ಸ್ಥಳ ಆಸ್ಪತ್ರೆಗಿಂತಲೂ ಸ್ವಲ್ಪ ವಿಭಿನ್ನವಾಗಿತ್ತು. ಇಲ್ಲಿನ ಪರಿಸರ ತುಂಬಾ ಶಾಂತವಾಗಿತ್ತು. ಅಲ್ಲಿನ ಪ್ರತಿಯೊಬ್ಬ ಹೆಂಗಸರು ಅವರ ಜೀವನವನ್ನು ಮತ್ತೆ ರೂಪಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರು. ನಾನು ಅಲ್ಲಿಗೆ ಹೋದಾಗ ಮೊದಲು ನಾನು ತುಂಬಾ ಶಾಂತವಾಗಿರ್ತಾ ಇದ್ದೆ. ಯಾರ ಜೊತೆನೂ ಮಾತನಾಡ್ತಾ ಇರಲಿಲ್ಲ. ಯಾವಾಗಲೂ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಎಲ್ಲವನ್ನೂ ನೋಡ್ತಾ ಇದ್ದೆ ಅಷ್ಟೆ. ದಿನಗಳು ಕಳೆಯುತ್ತಿದ್ದಂತೆ ಅಲ್ಲಿನ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದೆ. ಅಲ್ಲಿ ಹೆಂಗಸರು ತಮ್ಮ ಕೈಲಾದ ಎಲ್ಲ ಕೆಲಸವನ್ನು ಕಲಿತುಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರು. ಓದಿದವರು ಕಂಪ್ಯೂಟರ್ ಕಲಿಯುವುದು, ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆಯುವುದು, ಬಟ್ಟೆ ಹೊಲೆಯುವುದು, ಹೆಂಗಸರಿಗೆ ಬೇಕಾದ ಎಲ್ಲ ಕೆಲಸವನ್ನು ಅಲ್ಲಿ ಹೇಳ್ಕೊಡ್ತಾ ಇದ್ರು. ಈಗ ನಾನು ಕೂಡ ಸುಮ್ಮನೆ ಇರುವುದನ್ನು ಬಿಟ್ಟು ಏನಾದರೂ ಕಲಿಯಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ಮೊದಲು ನಾನು ಬಟ್ಟೆ ಹೊಲಿಯುವುದನ್ನು ಕಲಿತುಕೊಂಡೆ, ಜೊತೆಗೆ ಓದುವುದನ್ನು ಕೂಡ ಮುಂದುವರಿಸಿದೆ. ಮೊದಲು ಎಲ್ಲ ತುಂಬಾ ಕಷ್ಟವಾಗಿತ್ತು, ಆದರೆ ಅಲ್ಲಿನ ಪರಿಸ್ಥಿತಿ ನನ್ನನ್ನು ತುಂಬಾ ಶಕ್ತಿಶಾಲಿಯನ್ನಾಗಿ ಮಾಡ್ತಾ ಇತ್ತು. ಈಗ ನನಗೆ ಅರ್ಥವಾಗಿತ್ತು, ನನ್ನ ಜೀವನ ಮುಗಿದು ಹೋಗಿಲ್ಲ, ಜೀವನ ಇನ್ನು ಮುಂದೆ ತುಂಬಾ ಇದೆ ಅಂತ. ನನ್ನ ಗಂಡ ಮತ್ತು ಅತ್ತೆಯ ವಿರುದ್ಧ ಕೇಸ್ ಫೈಲ್ ಆಗಿ ಅವರ ಆರೋಪಗಳೆಲ್ಲವೂ ಸಾಬೀತಾಗಿದ್ವು. ನನ್ನ ವಾಗ್ಮೂಲ, ಅಕ್ಕಪಕ್ಕದವರ ಹೇಳಿಕೆಗಳು, ಡಾಕ್ಟರ್ ರಿಪೋರ್ಟ್ಸ್ ಎಲ್ಲವೂ ಸೇರಿ ಆ ಕೇಸನ್ನು ತುಂಬಾ ಸ್ಟ್ರಾಂಗ್ ಮಾಡಿದ್ವು. ಕೆಲವು ದಿನಗಳ ನಂತರ ನನಗೆ ಹೇಳಲಾಯಿತು, ಅವರಿಗೆ ಶಿಕ್ಷೆ ವಿಧಿಸಲಾಗಿದೆ ಅಂತ. ಅವರು ಇನ್ಯಾವತ್ತೂ ಬೇರೆಯವರ ಜೀವನವನ್ನು ಹಾಳು ಮಾಡೋದಿಲ್ಲ ಅಂತ. ನಾನು ಈ ಮಾತುಗಳನ್ನು ಕೇಳಿ ತುಂಬಾ ಶಾಂತವಾಗಿದ್ದೆ. ಅವರ ಮೇಲೆ ನನಗೆ ಈಗ ಯಾವುದೇ ರೀತಿಯ ಭಾವನೆಗಳು ಇರಲಿಲ್ಲ. ಕೆಲ ದಿನಗಳ ನಂತರ ನನ್ನ ಗಂಡ ನನ್ನ ಬಳಿ ಡೈವರ್ಸ್ ನೋಟಿಸ್ ಅನ್ನು ಕಳಿಸ್ಕೊಟ್ಟ. ನಾನು ತುಂಬಾ ಶಾಂತವಾಗಿ ಅದರ ಮೇಲೆ ಸೈನ್ ಮಾಡಿ ವಾಪಸ್ ಕಳುಹಿಸಿಬಿಟ್ಟಿದ್ದೆ. ಅವರಿಂದ ದೂರವಾಗುವುದೇ ನನ್ನ ಜೀವನದ ಅತಿ ದೊಡ್ಡ ಸಂತೋಷವಾಗಿತ್ತು. ಈಗ ನನ್ನ ಜೀವನ ನನ್ನ ಕೈಯಲ್ಲಿತ್ತು. ನನಗನ್ನಿಸ್ತಾ ಇತ್ತು ಅಣ್ಣನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ನಂತರ ನಾನು ಯೋಚಿಸಿದೆ, ಇಷ್ಟು ವರ್ಷದಲ್ಲಿ ಒಂದೇ ಒಂದು ಬಾರಿ ಕೂಡ ಅಣ್ಣ ನನ್ನ ಬಗ್ಗೆ ವಿಚಾರಿಸಲಿಲ್ಲ, ನನ್ನನ್ನು ತಿರುಗಿ ಕೂಡ ನೋಡಲಿಲ್ಲ. ಅವರು ಒಂದೇ ಒಂದು ಬಾರಿ ಕೂಡ ಯೋಚನೆ ಮಾಡಲಿಲ್ಲ ನಾನು ಇಲ್ಲಿ ಹೇಗಿದ್ದೇನೆ, ಇಷ್ಟಕ್ಕೂ ಜೀವಂತವಾಗಿದ್ದೀನಾ ಅಥವಾ ಸತ್ತು ಹೋಗಿದ್ದೀನಾ ಅಂತ. ಆ ರೀತಿ ಇರಬೇಕಾದ್ರೆ ನಾನು ಮಾತ್ರ ಯಾಕೆ ಅವರ ಬಗ್ಗೆ ಯೋಚನೆ ಮಾಡಬೇಕು? ನನ್ನ ಜೊತೆ ಇದೆಲ್ಲ ನಡೆದಿದೆ ಅಂತ ಹೇಳಿದ್ರು ಅವರು ನನ್ನನ್ನು ನೋಡಿ ಅಯ್ಯೋ ಪಾಪ ಅಂತಾರ, ಅಥವಾ ನನ್ನನ್ನು ಅವರ ಜೊತೆ ಕರೆದುಕೊಂಡು ಹೋಗ್ತಾರಾ? ಇಲ್ಲ, ಆ ರೀತಿ ಏನೂ ಇಲ್ಲ. ಆದ್ದರಿಂದ ಯಾರ ಅವಶ್ಯಕತೆಯೂ ನನಗಿಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ನಾನು ಯೋಚನೆ ಮಾಡಿ ನಾನೀಗ ಕಂಪ್ಯೂಟರ್ ಕೆಲಸವನ್ನು ಕೂಡ ಕಲ್ತುಕೊಂಡೆ. ಬಟ್ಟೆ ಹೊಲಿಯೋದು, ಸಣ್ಣ ಪುಟ್ಟ ಕೈ ಕೆಲಸಗಳನ್ನು ಕೂಡ ಕಲ್ತ್ಕೊಳ್ತಾ ಇದ್ದೀನಿ. ನನಗೆ ಈಗ ಅರ್ಥವಾಗಿದ್ದು, ಮನುಷ್ಯನ ದೊಡ್ಡ ತಾಕತ್ತು ಅದು ಕೇವಲ ಅವರ ಧೈರ್ಯವೇ ಅಂತ. ಮೊದಲು ನಾನು ನನ್ನ ದುಃಖದ ದಿನಗಳನ್ನು ನೆನೆಸಿಕೊಂಡು ಅಳ್ತಾ ಇದ್ದೆ. ನಂತರ ನಾನು ಎಲ್ಲವನ್ನು ಮರೆತು ಈಗ ಧೈರ್ಯವಾಗಿ ನನ್ನ ಜೀವನ ಮುಂದುವರಿಸಲು ಪ್ರಯತ್ನ ಪಡ್ತಾ ಇದ್ದೆ. ಒಂದು ದಿನ ಇನ್ಚಾರ್ಜ್ ನನ್ನನ್ನು ಕರೆದು ಹೇಳಿದ್ರು, ನೀನು ತುಂಬಾ ಬುದ್ಧಿವಂತೆ ಇದೆಯಾ, ನೀನು ಒಪ್ಪಿಕೊಂಡ್ರೆ ನಾವು ಹೊರಗೆ ಕೂಡ ನಿನಗಾಗಿ ಕೆಲಸವನ್ನು ಹುಡುಕಿ ಕೊಡ್ತೀವಿ, ಇಲ್ಲದಿದ್ದರೆ ಸ್ವಂತವಾಗಿ ಒಂದು ವ್ಯಾಪಾರವನ್ನು ಶುರು ಮಾಡಲು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಆಗಲೇ ನಾನು ಮೊದಲ ಬಾರಿ ನನ್ನ ಬಗ್ಗೆ ಯೋಚನೆ ಮಾಡಿದೆ. ತುಂಬಾ ಸಮಯ ಯೋಚಿಸಿದ ನಂತರ ನಾನು ಹೇಳಿದೆ, ನಾನು ನನ್ನ ಜೀವನವನ್ನು ಖುದ್ದು ನನ್ನ ಕೈಯಾರೆ ರೂಪಿಸ್ಕೋಬೇಕು ಅಂದುಕೊಳ್ತಾ ಇದ್ದೀನಿ ಅಂತ. ಕಳೆದು ಹೋದ ಸಮಯವನ್ನು ನನ್ನಿಂದ ಸರಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಅದನ್ನು ಏನು ಮಾಡಲು ಸಾಧ್ಯವಿಲ್ಲ. ಆದರೆ ನಮ್ಮ ಮುಂದಿನ ದಿನಗಳನ್ನು, ನಮ್ಮ ಭವಿಷ್ಯತ್ತನ್ನು ರೂಪಿಸಿಕೊಳ್ಳುವುದು ಕೇವಲ ನಮ್ಮ ಕೈಯಲ್ಲೇ ಇರುತ್ತೆ. ನನ್ನ ಮುಂದಿನ ಭವಿಷ್ಯದಲ್ಲಿ ನಾನು ಯಾರ ಮೇಲೆಯೂ ಅವಲಂಬಿತವಾಗಲು ಇಷ್ಟಪಡಲಿಲ್ಲ. ನಾನು ನನ್ನ ಕಾಲ ಮೇಲೆ ನಿಂತುಕೊಂಡು ನನ್ನ ಕಷ್ಟಾರ್ಜಿತದಲ್ಲಿ ನನ್ನ ಜೀವನ ನಡೆಸಬೇಕು ಅಂದುಕೊಂಡೆ.
ಈಗ ನನ್ನ ಜೀವನ ಪೂರ್ತಿಯಾಗಿ ನನ್ನ ಕೈಯಲ್ಲಿಯೇ ಇತ್ತು. ಇದೇ ನನ್ನ ಜೀವನದ ಅತಿ ದೊಡ್ಡ ಗೆಲುವಾಗಿತ್ತು. ಜೀವನ ಒಂದೇ ಒಂದು ಬಾರಿ ಸಿಗುತ್ತೆ, ಆದರೆ ನಮ್ಮಂಥವರಿಗೆ ಜೀವನ ಎರಡನೆಯ ಬಾರಿ ಸಿಕ್ಕಿರುತ್ತೆ. ಈ ಜೀವನವನ್ನು ನಾವು ಸುಂದರವಾಗಿ ರೂಪಿಸಿಕೊಂಡು ಮನಸ್ಫೂರ್ತಿಯಾಗಿ ಜೀವಿಸಬೇಕು ಅಂತ ನಾನು ಅಂದುಕೊಳ್ತಿದ್ದೇನೆ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ರು, ಎಷ್ಟೇ ವಿಭಿನ್ನವಾಗಿದ್ರು ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳಲೇಬೇಕಲ್ವಾ? ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.